ನೀನೇ ಹೇಳಿದ್ಯಲ್ಲ ಒಟ್ಟಿಗೆ ತಿಂಡಿ ಮಾಡೋಣ ಅಂತ, ಒಟ್ಟಿಗೆ ಒಂದ್ ವಡೆ ತಿನ್ನೋಣ ಅಂತ. ಬಟ್ ನಾನು ಲೇಟ್ ಆಗಿ ಮಲಗಿದೆ, ಏನ್ ಮಾಡೋದು ಈಗ? ನಿಂಗೆ ಯಾರು ಹೇಳಿದ್ ಲೇಟ್ ಆಗಿ ಮಲ್ಗೋಕೆ? ಯಾರಿಗೆ ಮೆಸೇಜ್ ಮಾಡ್ತಿದ್ದೀರಾ? ಮೂವಿ ನೋಡ್ತಿದ್ದೆ. ಸುಳ್ಳು ಹೇಳ್ಬೇಡ, ಯಾರಿಗೆ ಮೆಸೇಜ್ ಮಾಡ್ತಿದ್ದೆ? ಫೋನ್ ತೋರಿಸು. ನಮಸ್ಕಾರ ಸ್ನೇಹಿತರೆ, ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯರಾಜ್. ಸ್ನೇಹಿತರೆ, ನಿದ್ರಾ ದೇವಿ ನೆಕ್ಸ್ಟ್ ಡೋರ್ ಎಂಬಂತಹ ಒಂದು ಬಹಳ ವಿಭಿನ್ನವಾದಂತಹ ಶೀರ್ಷಿಕೆ ಜೊತೆಗೆ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅದು ಕೂಡ ಸೆಪ್ಟೆಂಬರ್ 12ನೇ ತಾರೀಕು. ಸದ್ಯಕ್ಕೆ ನಮ್ಮ ಜೊತೆಗೆ ಸಿನಿಮಾದ ನಾಯಕ ನಟ ಮತ್ತು ನಾಯಕ ನಟಿ ಇದ್ದಾರೆ. ಮಾತಾಡ್ತಾ ಹೋಗೋಣ ಬನ್ನಿ. ಪ್ರವೀಣ್ ಶೆಟ್ಟಿ ಅವರೇ ಹಾಗೆಯೇ ರಿಷಿಕಾ ನಾಯ್ಕ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಟೀಸರ್ ಆ್ಯಂಡ್ ಸಾಂಗ್ಸ್ ಒಂದು ಇಂಟ್ರೆಸ್ಟಿಂಗ್ ಪ್ರಿಮೈಸ್ ಅಂತ ಅನ್ನಿಸ್ತಾ ಇದೆ ನೋಡುವಾಗ. ಟೆಕ್ನಿಕಲಿ ಇವತ್ತೆಲ್ಲರೂ ತುಂಬ ಚೆನ್ನಾಗಿ ಮಾಡ್ತಾರೆ ಸಿನಿಮಾಗಳನ್ನು, ಅದರಲ್ಲೇನು ಎರಡು ಮಾತಿಲ್ಲ. ಬಟ್ ಈ ಸಿನಿಮಾದ ಕಾನ್ಸೆಪ್ಟ್ ಅಂತ ಬಂದಾಗ ಫಸ್ಟ್ ನಿರ್ದೇಶಕರು ಯಾರನ್ನ ಕಾಸ್ಟಿಂಗ್ ವೈಸ್ ನಿಮ್ಮಿಬ್ಬರಲ್ಲಿ ಯಾರನ್ನು ಫಸ್ಟ್ ಚೂಸ್ ಮಾಡಿದ್ರು ಹೇಗೆ ಅಂತ? ಮೊದಲನೇದಾಗಿ ನಮ್ಮ ನಿರ್ದೇಶಕರು ಫಸ್ಟ್ ನಂಗೆ ಸಿಕ್ಕಿದಾಗ ನನ್ನ ಈ ಸ್ಟೋರಿ ನರೇಟ್ ಮಾಡಿದಾಗ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು ನನಗೆ. ಅವ್ರು ಮೀಟ್ ಆಗುವಾಗ ನೀವು ಒಳ್ಳೆ ನಿದ್ದೆ ಮಾಡ್ಕೊಂಡು ಹೋಗಿದ್ರೆ ಹೇಗೆ? ಆಕ್ಚುಲಿ ನಾನು ಬೇಗ ಮಲಗಿಬಿಡ್ತೀನಿ, ಒಂದು 8-9 ಗಂಟೆಗೆ. ಓಕೆ. ಸೊ ನನಗೆ ಆರಾಮಾಗಿ ನಿದ್ದೆ ಬರುತ್ತೆ. ಸೊ ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಸೊ ಈ ಸಿನಿಮಾಗೋಸ್ಕರ ನಿದ್ದೆಗೆಡ್ಸ್ಕೊಂಡಿದ್ದೀನಿ. ಓಕೆ. ಸೊ ಅಂದ್ರೆ ನೀವು ನಿದ್ದೆಗೆಟ್ಟು ಹೋಗಿದ್ದನ್ನು ನೋಡಿ ಅವ್ರು ನಿಮ್ಮನ್ನು ಕಾಸ್ಟ್ ಮಾಡಿದ್ದು ಹೇಗೆ ಅಂತ? ಇಲ್ಲ, ನಂದು ಮತ್ತೆ ನಮ್ಮ ಡೈರೆಕ್ಟರ್ಸ್ ಒಂದು ಒಳ್ಳೆ ರ್ಯಾಪೋ ಇತ್ತು. ಸೊ ನಾವು ಸ್ಟಾರ್ಟಿಂಗ್ ಮೀಟ್ ಆದಾಗ ಒಂದು ಒಳ್ಳೆ ಸಿನಿಮಾಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬಂದಿತ್ತು. ಸೊ ಅವರು ಈ ಕತೆ ಹೇಳಿದಾಗ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಪ್ಲಾಟ್ ಪಾಯಿಂಟ್ ಅಂತ ಅನಿಸ್ತು. ಮತ್ತು ಅವರು ಬೇಸಿಕಲಿ ಅವ್ರ ಪ್ರಾಗ್ ಫಿಲ್ಮ್ ಸ್ಕೂಲಿಂದ ಅವ್ರ ಫಿಲ್ಮ್ ಮೇಕಿಂಗ್ ಕಲ್ತಿರೋದು. ಸೊ ಅದೊಂದು ಇಂಟ್ರೆಸ್ಟಿಂಗ್ ಆಸ್ಪೆಕ್ಟ್ ಅಂತು. ಮತ್ತು ಅವ್ರ ಸಿನಿಮಾ ಬಗ್ಗೆ ನೋಡ್ತಿದ್ದು ಅವ್ರ ಲೆನ್ಸ್ ಆಗಿರಲಿ, ಅದು ತುಂಬ ಇಷ್ಟ ಆಗಿತ್ತು. ಸೊ ಅವ್ರ ಜೊತೆ ಪ್ರೊಸೀಡ್ ಆಗ್ತೀನಿ. ಆಕ್ಚುಲಿ ನನ್ನ ಕತೆ ಸ್ವಲ್ಪ ಬೇರೆನೇ ಇದೆ. ನಾನು 2022 ಅಲ್ಲಿ ಜೂನಿಗೆ ಆಡಿಷನ್ ಕೊಟ್ಟಿದ್ದೆ. ಆ ಟೈಮಲ್ಲಿ ಆ ಆಡಿಷನ್ ನೋಡ್ಕೊಂಡು ನನ್ನ ಹತ್ರ ಒಂದು ಮೀಟಿಂಗ್ ಫಿಕ್ಸ್ ಮಾಡಿದ್ರು ಡೈರೆಕ್ಟರ್. ಅವಾಗ ತುಂಬ ನಾವು ಮೀಟ್ ಮಾಡಿದ್ವಿ. ನನಗೆ ಫಸ್ಟ್ ಟೈಟಲ್ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ನಾವು ತುಂಬಾ ಕತೆ ತುಂಬಾ ಟೈಟಲ್ಸ್ ಕೇಳ್ತೇನೆ ಇರ್ತೀವಿ, ಇದು ತುಂಬಾ ಸ್ಟ್ಯಾಂಡ್ ಔಟ್ ಆಯ್ತು ಅಂತ ಅನಿಸ್ತು ಆ ಟೈಮಲ್ಲಿ. ಅದಾದ್ಮೇಲೆ ಕತೆ ಹೇಳಿದಾಗ ಆಕ್ಚುಲಿ ಆ ಟೈಮಲ್ಲಿ ಕತೆ ತುಂಬಾ ಡಿಫ್ರೆಂಟ್ ಇತ್ತು. ಇಟ್ ಇಸ್ ಬೇಸ್ಡ್ ಆನ್ ಇನ್ಸಾಮ್ನಿಯಾ ಇಟ್ಸೆಲ್ಫ್, ಬಟ್ ಕತೆ ಬೇರೆ ತರ ಇತ್ತು. ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಅಂಡ್ ದೆನ್ ಅವಾಗಿಂದ ನಾನು ವೇಟ್ ಮಾಡ್ತಿದ್ದೆ. ನಾನು 2 years ವೇಟ್ ಮಾಡಿದೆ. ಕತೆ 2022 ಆದ್ಮೇಲೆ 2023 ಎಂಡ್ ಅಲ್ಲಿ ಇದು ಇವೆಂಟ್ ಆನ್ ಫ್ಲೋರ್, ಲೈಕ್ ಅದು ಪ್ರೀ ಪ್ರೊಡಕ್ಷನ್ ಎಲ್ಲ ಸ್ಟಾರ್ಟ್ ಆಯಿತು. ಸೊ ಅವಾಗಿಂದ ಕತೆ ತುಂಬಾ ಚೇಂಜಸ್ ಎಲ್ಲ ಆಗ್ತಾ ಹೋಗ್ತು, ಬಟ್ ಇಟ್ ಕೆಪ್ಟ್ ಗೆಟಿಂಗ್ ಬೆಟರ್. ಸೊ ಅದೇ that's how I got into the project. ಸೊ ಹಾಗಾದ್ರೆ ಈ ಸಿನಿಮಾ ಮೇಕಿಂಗ್ ಪ್ರೊಸೆಸ್ ಅಲ್ಲಿ ತುಂಬಾ ನಿದ್ದೆ ಬಿಟ್ಟಿದ್ದೀರಾ ಇಬ್ರು? ಡೆಫಿನೆಟ್ ಆಗಿ. ಆಕ್ಚುಲಿ ಪ್ರಮೋಷನ್ ಟೈಮ್ ನಾವು ಜಾಸ್ತಿ ನಿದ್ದೆಗೆಡ್ಸ್ಕೊಂಡಿದ್ದೀವಿ. ಜಾಸ್ತಿ ಪರ್ಫಾರ್ಮ್ ಮಾಡ್ಬೇಕಾದ್ರೆ ಇಲ್ಲ, ಶೂಟಿಂಗ್ ಟೈಮಲ್ಲಿ ತುಂಬಾ ನೆಮ್ಮದಿಯಲ್ಲಿದ್ವಿ ಆ ಟೈಮಲ್ಲಿ. ಸೊ ಸ್ಲೀಪ್ ಡಿಪ್ರೈವೇಷನ್ ಅಂದರೆ ಏನು, ಕ್ರೋನಿಕ್ ಆಗಿ ಏನು ಸ್ಲೀಪ್ ಡಿಪ್ರೈವೇಷನ್ ಆಗ್ತಾ ಇದೆ, ಅದು ಮೆಮೊರಿ ಲಾಸ್ಗೂ ಕೂಡ ಕಾರಣ ಆಗುತ್ತೆ ಅಂತ ನಾನು ಓದಿದ್ದೀನಿ. ಅಂದರೆ ತಕ್ಕ ಮಟ್ಟಿಗೆ ಸ್ವಲ್ಪ ಮೆಮೊರಿ ಲಾಸ್ ಮೇಲೆ, ಓವರಾಲ್ ಕಾಗ್ನಿಟಿವ್ ಫಂಕ್ಷನ್ ಮೇಲೆಲ್ಲ ಅದು ಪರಿಣಾಮ ಬೀರುತ್ತೆ. ಸೊ ನನಗೆ ನಿಮ್ಮಿಬ್ಬರ ನೋಡುವಾಗ ಸ್ವಲ್ಪ ಮೆಮೊರಿ ಲಾಸ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ನಿಮ್ಮಿಬ್ಬರನ್ನು ಕೂಡ ನಾನು ಆಲ್ರೆಡಿ ಒಂದು ಸಿನಿಮಾಗೆ ಇಂಟರ್ವ್ಯೂ ಮಾಡಿದ್ದೀನಿ. ಡೂ ಯು ರಿಮೆಂಬರ್? ಬಂದ ತಕ್ಷಣ ಓಕೆ. 100% ನಿಮ್ಮ ಇಂಟರ್ವ್ಯೂಸ್ ನಾನು ನೋಡ್ತಾ ಇರ್ತೀನಿ. ನೀವು ಒಳ್ಳೊಳ್ಳೆ ಸಿನಿಮಾಗಳಿಗೆ ನೀಡುವ ಪ್ರೋತ್ಸಾಹ ಆಗಿರಲಿ. ವೆರಿ ನೈಸ್. ಜೂನಿ ಮಾಡಿದ್ದೀನಿ, ಪುರುಷೋತ್ತಮನ ಪ್ರಸಂಗ ಅದಕ್ಕೂ ಮಾಡಿದ್ದೀನಿ. ಎಸ್. ಓಕೆ. ಸೊ ಈಗ ಪರವಾಗಿಲ್ಲ, ಮೆಮೊರಿ ಲಾಸ್ ಆಗಿಲ್ಲ ಅಂತ ನಂಬೋದಾಗಿದ್ರೆ. ಸೊ ಇನ್ನು ಸಿನಿಮಾ ಮೇಕಿಂಗ್ ಪ್ರೋಸೆಸ್ಸಲ್ಲಿ ಸಾಕಷ್ಟು ಕಾಸ್ಟಿಂಗ್ ಇದೆ ಇವಾಗ. ಇದರಲ್ಲಿ ಶೈನ್ ಶೆಟ್ಟಿ ಅವರು ಇದ್ದಾರೆ. ಅವ್ರದ್ದು ಒಂದು ಇಂಟ್ರೆಸ್ಟಿಂಗ್ ರೋಲ್ ಇದರಲ್ಲಿ ಹೇಳಬೇಕು ಅಂತಂದರೆ, ಇವೊಂದು ಅವ್ರು ಲೀಡಾಗಿ ಇವಾಗ ಆ್ಯಕ್ಚುಲಿ ಅವರೇ ಲಾಂಚ್ ಆಗ್ತಿದ್ದಾರೆ. ಇದರಲ್ಲಿ ಈ ಥರದೊಂದು ಪಾತ್ರ ಮಾಡ್ಬೋದು. ಮತ್ತು ಸಾಂಗ್ಸಲ್ಲಿ ನಿಮ್ಮಿಬ್ಬರ ಕೆಮಿಸ್ಟ್ರಿ ಅದನ್ನು ನೋಡ್ತಿರ್ಬೋದು, ಅಥವಾ ಶ್ರುತಿ ಹರಿಹರನ್ ಅವ್ರ ಪಾತ್ರ, ಸುಧಾರಣೆ ಎಲ್ಲ ನೋಡುವಾಗ ಕಂಪ್ಲೀಟ್ಲಿ ಒಂದು ಫ್ರೆಶ್ ಏನೋ ಒಂದು ಕಂಟೆಂಟ್ ಇದೆ ಅಂತ ಅನ್ನಿಸ್ತಾ ಇದೆ. ಆ್ಯಕ್ಚುಲಿ ನಿಮಗೆ ಓವರಾಲ್ ಮೇಕಿಂಗ್ ಪ್ರೋಸೆಸ್ಸಲ್ಲಿ ಏನೋ ಹೊಸದು ಮಾಡ್ತಿದ್ದೀನಿ ಅಂತ ಅನಿಸಿದ್ರೆ ಯಾವ ಹಂತದಲ್ಲಿ ಅನಿಸಿತ್ತು? ಪ್ರೈಮರಿ ನೀವು ಒಂದು ಹೇಳಿದ್ರಲ್ಲ, ಶೈನ್ ಶೆಟ್ಟಿ ಅವರು ಆಸ್ ಎ ಲೀಡ್ ಆಕ್ಟರ್ ಲಾಂಚ್ ಆಗ್ತಿದ್ದಾರೆ. ಈಗ ಫಾರ್ ಅನ್ ಆಕ್ಟರ್ ಆಫ್ ದ್ಯಾಟ್ ಕ್ಯಾಲಿಬರ್ ಅವ್ರೀಗ ಈ ಪಾತ್ರನ ತಗೊಂಡಿದ್ದಾರೆ ಅಂದರೆ ಬಿಕಾಸ್ ದಟ್ ವಾಸ್ ಸೋ ಮಚ್ ಇನ್ ದ್ಯಾಟ್ ಕ್ಯಾರೆಕ್ಟರ್. ಅಷ್ಟು ಚೆನ್ನಾಗಿ ಬಂದಿದ್ದಾರೆ. ನನಗೆ ನಾವು ಜಸ್ಟ್ ಈಗ ಡಿಸ್ಕಸ್ ಮಾಡ್ತಿದ್ವಿ, ನಾವೆಲ್ಲರೂ ಡಿಸ್ಕಸ್ ಮಾಡ್ತಿದ್ವಿ ಈ ಕಥೆಯಲ್ಲಿ. ಓಕೆ, ನಾವು ಹೇಳ್ಬೇಕಂತ ಲೀಡ್ ಹೀರೋಯಿನ್ ಹೀರೋ ಆ ಥರ ಇರುತ್ತೆ, ಬಟ್ ಎಲ್ಲ ಕ್ಯಾರೆಕ್ಟರ್ಸ್ಗೂ ಈಕ್ವಲ್ ಇಂಪಾರ್ಟೆನ್ಸ್ ಇದೆ. ಈಗ ಯಾವುದೇ ಒಂದು ಕ್ಯಾರೆಕ್ಟರ್ ನೀವು ತಗೊಂಡ್ರೆ ಕಥೆಯಿಂದ ಅದು ಕತೆ ವರ್ಕ್ಔಟ್ ಆಗಲ್ಲ, ಮುಂದೆ ಹೋಗಲ್ಲ. ಎಲ್ಲ ಕ್ಯಾರೆಕ್ಟರ್ಸ್ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ, ಅಷ್ಟು ಚೆನ್ನಾಗಿರೋ ಕ್ಯಾರೆಕ್ಟರ್ಸ್ ಆಗಲಿ ಕತೆ ಬರ್ತಿದ್ದಾರೆ. ಫಸ್ಟ್ ಕತೆ ಚೆನ್ನಾಗಿರ್ಬೇಕು, ಅದಾದ್ಮೇಲೆ ಡೈರೆಕ್ಟ್ ಮಾಡಿ ಫಿಲ್ಮ್ ಚೆನ್ನಾಗಿ ಇರ್ಬೇಕಾದ್ರೆ ಕತೆ ಚೆನ್ನಾಗಿರ್ಬೇಕು. ಅಷ್ಟು ಒಳ್ಳೆ ರೀತಿಯಲ್ಲಿ ಕತೆ ಬರ್ತಿದ್ದಾರೆ, ಅಷ್ಟು ಒಳ್ಳೆ ರೀತಿಯಲ್ಲಿ ಎಲ್ಲ ಕ್ಯಾರೆಕ್ಟರ್ಸ್ ಬರ್ತಿದ್ದಾರೆ. ಸೊ ದ್ಯಾಟ್ ವಾಸ್ ಸ್ಟ್ಯಾಂಡ್ ಔಟ್ ಫಾರ್ ಮೀ. ಬಿಕಾಸ್
ಎಲ್ಲ ಫಿಲ್ಮ್ಸಲ್ಲೂ ಕೆಲವೊಬ್ರು ಕ್ಯಾರೆಕ್ಟರ್ಸ್ ಇರ್ತಾರೆ ಆ ಕ್ಯಾರೆಕ್ಟರ್ಸ್ ತಗೊಂಡ್ರೆ ಫಿಲ್ಮ್ಗೆ ಅಷ್ಟೇನು ಎಫೆಕ್ಟ್ ಆಗಲ್ಲ. ಈ ಫಿಲ್ಮಲ್ಲಿ ಆ ಥರ ಒಂದು ಕ್ಯಾರೆಕ್ಟರ್ಸು ಇಲ್ಲ. ಅದು ನಾನು ಕಾನ್ಫಿಡೆಂಟ್ಲಿ ಹೇಳ್ಬೋದು. ಎಲ್ಲ ಕ್ಯಾರೆಕ್ಟರ್ಸ್ ಈಕ್ವಲ್ ಇಂಪಾರ್ಟೆನ್ಸ್ ಇದೆ. ಎಲ್ಲ ಕ್ಯಾರೆಕ್ಟರ್ಸ್ಗೆ ಕಥೆಗೆ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಸೊ ದಟ್ ಸ್ಟುಡ್ ಔಟ್ ಫಾರ್ ಮೀ. ಅದೇ ಸರ್, ನಿಮಗೆ ಅಂದರೆ ಯಾವ ಹಂತದಲ್ಲಿ ಓಕೆ ಒಂದು ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇದೆ ಸಿನಿಮಾ ಬೇರೆ ಥರ ಏನೋ ಇರುತ್ತೆ ಅಂತ ಅನ್ಸಿದ್ದು ಯಾವ ಹಂತದಲ್ಲಿ ಶೂಟಿಂಗ್ ಆಗುವಾಗ ಅಂತ? ಅಂದರೆ ಅವರು ನನ್ನ ಫಸ್ಟ್ ಸ್ಟೋರಿ ಕೇಳಿದಾಗಲೇ ರಿಷಿಕಾ ಹೇಳ್ದಂಗೆ ಎಲ್ಲ ಕ್ಯಾರೆಕ್ಟರ್ಸ್ಗೂ ಒಂದು ಈಕ್ವಲ್ ಇಂಪಾರ್ಟೆನ್ಸ್ ಇದೆ. ಇಲ್ಲಿ ಹೀರೋ ಹೀರೋಯಿನ್ ಅಂತ ಆ ಥರ ಇಲ್ಲ. ಕತೆಗೆ ಮೊದಲನೇ ಪ್ರಾಮುಖ್ಯತೆ ನಮ್ಮ ಡೈರೆಕ್ಟರ್ ಅವ್ರು ಕೊಟ್ಟಿದ್ದಾರೆ. ಸೊ ಮೇನ್ ರೀಸನ್ ಏನಂದರೆ ಇವಾಗ ಶೈನ್ ಅವ್ರು ಮಾಡಿರೋದಾಗಿರಲಿ ಇಲ್ಲ ಶ್ರುತಿ ಹರಿಹರನ್ ಅವ್ರು ಮಾಡಿರೋದಾಗಲಿ ಎಲ್ಲರೂ ಈಕ್ವಲ್ ಆಗಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಸ್ಟೋರಿಗೆ. ಸೊ ಅದು ಒಂದು ತುಂಬ ಖುಷಿ ಆಗುತ್ತೆ. ಅಂದರೆ ಎಲ್ಲರ ಜೊತೆ ಕೆಲಸ ಮಾಡಿದಾಗ ಒಂದು ಹೈರಾರ್ಕಿ ಇಲ್ಲದೆ ಇರುವಾಗ ಮತ್ತೆ ಎಲ್ಲರೂ ಈಕ್ವಲ್ ಆಗಿ ಕಾಂಟ್ರಿಬ್ಯೂಟ್ ಮಾಡಿದಾಗ ಒಂದು ಪಾಸಿಟಿವ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗುತ್ತೆ. ಸೊ ಆ ಸೆಟ್ಟಲ್ಲಿ ಆಗಿರಲಿ ಇಲ್ಲ ರೈಟಿಂಗ್ ಪ್ರಾಸೆಸಲ್ಲಿ ಆಗಿರಲಿ ಎಲ್ಲರೂ ಒಂದು ಪಾಸಿಟಿವ್ ಎನರ್ಜಿಯಿಂದ ನಾವು ಮುಂದೆ ಹೋಗಿದ್ದೀವಿ. ಸೊ ನಿದ್ರೆ ಇಲ್ಲದೆ ಇರುವಂತಹ ಒಂದು ಸಿಚುವೇಶನ್ ನೀವು ಫೇಸ್ ಮಾಡ್ತಿರುವಂತಹ ಧ್ರುವನಿಗೆ ನಿದ್ರಾದೇವಿ ನೆಕ್ಸ್ಟ್ ಡೋರಲ್ಲೇ ಇರ್ತಾರ, ಅದು ಇವರೇ ಆಗಿರ್ತಾರ, ಹೇಗೆ? ಅದು ನೀವು ಸಿನಿಮಾ ನೋಡಿದಾಗ ಬಿಕಾಸ್ ಅಲ್ಲಿ ಸೊಲ್ಯೂಷನ್ ಬಗ್ಗೆ ಮಾತಾಡ್ತಿರೋ ಶ್ರುತಿ ಹರಿಹರನ್ ಅವರು, ಇಲ್ಲೆಲ್ಲೂ ಇವರು ಸೊಲ್ಯೂಷನ್ ಕೊಡ್ತಿದ್ದಾರೆ ಅಂತ ನಮಗೆ ಅನ್ನಿಸ್ತಾ ಇಲ್ಲ ಟೀಸರ್ ಅಥವಾ ಟ್ರೈಲರ್ ನೋಡುವಾಗ. ಸೊ ವಾಟ್ ಇಸ್ ದ ಸೊಲ್ಯೂಷನ್? ಅಂದ್ರೆ ನಮ್ದು ಇನ್ಸೋಮ್ನಿಯಾ ಇಸ್ ಜಸ್ಟ್ ಒಂದು ಸ್ಪ್ರಿಂಕಲ್ ಒಂದು ಸ್ಟೋರಿಯಲ್ಲಿ, ಅಂದ್ರೆ ತುಂಬಾ ಆಳವಾಗಿ ಅದನ್ನ ಇದು ಮಾಡಕ್ ಹೋಗ್ಲಿಲ್ಲ. ಸೊ ನಮ್ ಮೇನ್ ಸ್ಟೋರಿ ಕೋರ್ ಅಂದ್ರೆ ಒಂದು ಎಮೋಷನಲ್ ಕೋರ್. ಸೊ ಬಟ್ ಸೈಕಾಲಜಿಕಲ್ ಥ್ರಿಲ್ಲರ್ ತಾನೆ ಆಸ್ಪೆಕ್ಟ್ ಇದೆ. ಸೊ ಬಟ್ ಅದೇ ಫುಲ್ ಅಲ್ಲ ಇಲ್ಲ. ಸೊ ಈಗ ಬೇಸಿಕ್ಲಿ ನಮ್ ನಿಜ ಲೈಫಲ್ಲೂ ನಾವೆಲ್ಲರೂ ಟ್ರಾಮಾ ಹೆಂಗೆ ಡೀಲ್ ಮಾಡ್ತೀವಿ, ನಮ್ಮ ಪರ್ಸನಲ್ ಟ್ರಾಮಾ, ನಾವಿಬ್ರು ಒಂದೇ ಟ್ರಾಮಾ, ಲೈಕ್ ಈಗ ಸಿಬ್ಲಿಂಗ್ಸ್ ತಗೊಳ್ಳಿ, ನಾವಿಬ್ರು ಸೇಮ್ ಟ್ರಾಮಾ, ಇರೋ ಗಾನ್ ಟು ದಿ ಸೇಮ್ ಟ್ರಾಮಾ, ಬಟ್ ನಮ್ಮ ರಿಯಾಕ್ಷನ್ ಅದಕ್ಕೆ ಬೇರೆ ಬೇರೆ ಥರ ಇರುತ್ತೆ. ಸೊ ಈ ಕಥೆಯಲ್ಲೂ ಅದೇ ಥರ, ಲೈಕ್ ಎಲ್ಲ ಕ್ಯಾರೆಕ್ಟರ್ಸ್ಗೂ ಅವ್ರದ್ದು ಒಂದು ಟ್ರಾಮಾ ಇರುತ್ತೆ, ಬಟ್ ಎಲ್ಲ ಕ್ಯಾರೆಕ್ಟರ್ಸ್ ಬೇರೆ ಬೇರೆ ರೀತಿಯಲ್ಲೂ ಅದನ್ನ ಬೇರೆ ಬೇರೆ ರೀತಿಯಲ್ಲಿ ಇಂಪ್ಯಾಕ್ಟ್ ಆಗಿದೆ ಅವ್ರ ಅಡಲ್ಟ್ ಲೈಫಲ್ಲಿ, ಬೇರೆ ಬೇರೆ ಥರ ರಿಯಾಕ್ಟ್ ಮಾಡ್ತಾರೆ. ಸೊ ಅದು ದ ವೇ ದಟ್ ಇಸ್ ಬಿನ್ ಕ್ಯಾಪ್ಚರ್ಡ್, ಇಟ್ಸ್ ವೆರಿ ನೈಸ್. ಲೈಕ್ ಎಲ್ಲ ಕ್ಯಾರೆಕ್ಟರ್ಸ್ ಬೇರೆ ಬೇರೆ ಥರ ಅವ್ರ ಲೈಫ್ ಲೀಡ್ ಮಾಡ್ತಾರೆ, ಒಂದು ದೇ ಆಲ್ ಬಿನ್ ಥ್ರೂ ಟ್ರಾಮಾ ಇನ್ ದೇರ್ ಲೈಫ್. ಸೊ ಇನ್ನು ನೀವಿಬ್ಬರು ಆ್ಯಕ್ಚುಲಿ ಅಂದರೆ ನಿಮ್ಮ ಬ್ಯಾಕ್ಗ್ರೌಂಡಲ್ಲಿ ನೋಡುವಾಗ ಯಾರಿಗೂ ಕೂಡ ಅಂದರೆ ಆ್ಯಕ್ಟಿಂಗ್ ಬ್ಯಾಕ್ಗ್ರೌಂಡ್ ಅಂದರೆ ಮನೇಲಿ ಯಾರೋ ಆ್ಯಕ್ಟ್ ಮಾಡಿದ್ರು ಆಲ್ರೆಡಿ ಇದ್ರು ಅನ್ನೋ ಥರ ಯಾರೂ ಇಲ್ಲ ಆ್ಯಕ್ಚುಲಿ. ಸೊ ಈಗ ನೀವು ನೋಡ್ತಾ ಇರ್ತೀರ ಚಿತ್ರರಂಗ ಅಂದರೆ ಯಾವ ರೀತಿ ಜನಗಳು ಅಕ್ಸೆಪ್ಟ್ ಮಾಡ್ತಿದ್ದಾರೆ ಸಿನಿಮಾಸ್ನ, ಅದೆಲ್ಲ ಅಂದರೆ ಯಾವ ರೀತಿ ಬೆಳವಣಿಗೆ ಇರಬೇಕು, ಯಾವ ರೀತಿ ಸ್ಕ್ರಿಪ್ಟ್ಸ್ನ ಚೂಸ್ ಮಾಡ್ತಾ ಹೋಗಬೇಕು, ಅಂದರೆ ಎವ್ರಿ ಡೇ ಇಟ್ಸ್ ಲೈಕ್ ಅಂದರೆ ಒಂಥರ ಬ್ರೈನ್ ಸ್ಟಾರ್ಮಿಂಗ್ ವರ್ಕ್ ಅಲ್ವಾ, ಜನಕ್ಕೆ ಯಾವ್ದು ಇಷ್ಟ ಆಗುತ್ತೆ, ನಾನು ಯಾವ ಥರ ಪಾತ್ರ ಮಾಡಬೇಕು, ನನಗೆ ಸಿಗುವಂಥ ಪಾತ್ರ ಜನಗಳಿಗೆ ಇಷ್ಟ ಆಗುತ್ತೆ, ಆ ಥರದ್ದೆಲ್ಲ ಸುಮಾರು ಇರುತ್ತೆ ಆ್ಯಕ್ಚುಲಿ. ಸೊ ನಿಮ್ಮ ಕರಿಯರ್ನ ಬಿಲ್ಡ್ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಯಾವ ರೀತಿ ಯೋಚನೆ ಮಾಡಿದ್ದೀರಾ ನೀವು? ಈ ಸ್ಕ್ರಿಪ್ಟ್ ಇಸ್ ಕಿಂಗ್. ಈಗ ನಾವು ಒಂದೇನಂದರೆ ನಮ್ಮ ಕತೆ ಬಂದಾಗ ನಮಗೆ ನಾವು ಓದಬೇಕಾದ್ರೆ ಅದು ಸ್ಪಾರ್ಕ್ ನಮಗೆ ಗೊತ್ತಾಗುತ್ತೆ. ಇದು ಎಷ್ಟೆಲ್ಲ ಕತೆ ಕೇಳಿ ನಮಗೆ ಒಂದು ಗೊತ್ತಾಗುತ್ತೆ ವಾಟ್ ಈಸ್ ರಿಟನ್ ಆಸ್ ಅ ಫಾರ್ಮುಲಾ ಫಿಲ್ಮ್ ವರ್ಸಸ್ ಆನೆಸ್ಟಿ ಜೊತೆ ಯಾವುದು ಬರ್ತಿದ್ದಾರೆ. ಅಲ್ಲ, ಜಸ್ಟ್ ಒಂದು ಇಂಟರಪ್ಟ್ ಮಾಡ್ತೀನಿ. ಅಂದರೆ ಸ್ಕ್ರಿಪ್ಟ್ ಇಸ್ ಫೈನ್, ಅಂದರೆ ಓವರ್ ಆಲ್ ಆಗಿ ಸಕ್ಸಸ್ ಇನ್ ಟರ್ಮ್ಸ್ ಆಫ್ ಅಂದರೆ ಜನಗಳಿಗೆ ರೀಚ್ ಆಗೋ ವಿಷಯದಲ್ಲಿ ಸ್ಕ್ರಿಪ್ಟ್ ಚೆನ್ನಾಗಿರುತ್ತೆ, ಕೆಲವು ಜನ ನೋಡಿರಲ್ಲ. ಎಕ್ಸಾಂಪಲ್ಸ್ ನಿಮ್ಮದು ಇದೆ, ಹಿಂದಿನ ಸಿನಿಮಾ ಆ್ಯಕ್ಚುಲಿ ತುಂಬ ದೊಡ್ಡ ಮಟ್ಟಿಗೆ ಅದು ಇದಾಗಿಲ್ಲ. ಬಟ್ ಓವರ್ ಆಲ್ ಆಗಿ ಇನ್ನೊಂದು ನಂದೊಂದು ನಿಚ್ ಕ್ರಿಯೇಟ್ ಮಾಡ್ತೀನಿ ಅನ್ನುವಂತಹ ನಿಟ್ಟಿನಲ್ಲಿ ಯಾವುದೆಲ್ಲ ಫ್ಯಾಕ್ಟರ್ಸ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನೀವು ಕಲ್ತ್ಕೊಂಡಿದ್ದೀರಾ? ಈಗ ಒಂದು ಬಿಲ್ಡಿಂಗ್ ಬಿಲ್ಡ್ ಮಾಡಬೇಕಾದ್ರೆ ಫೌಂಡೇಶನ್ ಸ್ಟ್ರಾಂಗ್ ಇದಾದ್ಮೇಲೆ ನಮ್ಮದು, ಅದಾದ್ಮೇಲೆ ನಾವು ಏನು ಫೌಂಡೇಶನ್ ಸ್ಕ್ರಿಪ್ಟ್ ಸ್ಟ್ರಾಂಗ್ ಇದಾದ್ಮೇಲೆ ಅದ್ಮೇಲೆ ನಾವು ಏನು ಕಟ್ತಾ ಹೋಗ್ತೀವಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಸ್ಕ್ರಿಪ್ಟ್ ಚೆನ್ನಾಗಿದೆ, ಅದಾದ್ಮೇಲೆ ನೆಕ್ಸ್ಟ್ ಈ ಪ್ರೊಡಕ್ಷನಲ್ಲಿ ನಾವು ಎಲ್ಲ ಆಕ್ಟರ್ಸ್ ಪರ್ಫಾರ್ಮೆನ್ಸ್ ಆಗಲಿ, ಕ್ಯಾಮ್ರಾ ವರ್ಕ್ ಆಗಲಿ, ಲೈಟ್ ಆಗಲಿ, ಆಲ್ ಆಫ್ ದ್ಯಾಟ್ ಟಿಲ್ ದ್ಯಾಟ್ ಪಾಯಿಂಟ್ ಪ್ರೊಡಕ್ಷನ್ ಪಾಯಿಂಟ್ ಅಂತ ಎಲ್ಲ ನಮ್ಮ ಕಂಟ್ರೋಲಲ್ಲಿ ಇರುತ್ತೆ. ಅದಾದ್ಮೇಲೆ ಪ್ರಮೋಷನ್ ಬಂದಾಗ ದೇರ್ ಆರ್ ಲಾಟ್ ಆಫ್ ಫ್ಯಾಕ್ಟರ್ಸ್, ಪ್ರೈಮರಿ ಬೀಂಗ್ ಫಂಡ್ಸ್, ಅದು ಎಲ್ಲ ಟೀಮ್ಸ್ ಜೊತೆ ಇರಲ್ಲ. ಅದು ಬಿಕಾಸ್ ಈಗ ನೀವು ನೋಡಿದ್ರೆ ಜನ ಬರೀ ಈಗ ಕನ್ನಡ ಫಿಲ್ಮ್ಸ್ ನೋಡಲ್ಲ, ಎಲ್ಲ ಕಂಟೆಂಟ್ ಫಿಲ್ಮ್ಸ್ ನೋಡ್ತಾರೆ. ಸೊ ಅದು ನಮ್ಮ ಫಿಲ್ಮ್ನ ಹೆಂಗೆ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಪ್ರಮೋಟ್ ಮಾಡಬೇಕು, ಅದು ಇಂಪಾರ್ಟೆಂಟ್ ಆಗುತ್ತೆ. ಆಫ್ಟರ್ ದ್ಯಾಟ್ ಐ ಥಿಂಕ್ ಇಟ್ ಇಸ್ ಡಿವೈನ್ ಇಂಟರ್ವೆನ್ಷನ್. ಒಂದು ಐ ಟ್ರೂಲಿ ಬಿಲೀವ್ ದಟ್ ಇಸ್ ಡಿವೈನ್ ಇಂಟರ್ವೆನ್ಷನ್. ನಮ್ದೀಗ ಅದು ನಮ್ಮ ಸ್ಕೋಪಿನ ಹೊರಗಡೆ ಇದೆ. ಸೊ ನಮ್ದೀಗ ನಮ್ದು ಏನು ಕೆಲಸ ಇದೆ, ಫಿಲ್ಮ್ ಚೆನ್ನಾಗಿರೋ ಫಿಲ್ಮ್ ಮಾಡಬೇಕು, ಚೆನ್ನಾಗಿ ಪ್ರಾಪರ್ ಆಗಿ ಪ್ರಮೋಷನ್ಸ್ ಮಾಡಬೇಕು. ಅದು ಆಫ್ಟರ್ ದ್ಯಾಟ್ ಐ ಥಿಂಕ್ ಇಟ್ಸ್ ಇನ್ ಗಾಡ್ಸ್ ಹ್ಯಾಂಡ್ಸ್ ಏನಾಗುತ್ತೆ ಅಂತ ನನಗೆ ಕರೆಂಟ್ಲಿ ಆ ಬಿಲೀಫ್ ಇದೆ. ಪ್ರವೀರ್ ಅವರು ನೀವು ಹೇಳಬೇಕು. ಆ್ಯಸ್ ಅನ್ ಆ್ಯಕ್ಟರ್ ನೀವು ಸೆನ್ಸಿಬಲ್ ಫಿಲ್ಮ್ಸ್ನ ನೋಡಬೇಕು, ಸೆನ್ಸಿಬಲ್ ಡೈರೆಕ್ಟರ್ಸ್ನ ಫಾಲೋ ಮಾಡಬೇಕು. ಸೊ ನೀವು ಎಲ್ಲದನ್ನು ಕಮರ್ಷಿಯಲ್ ಆಗಿ ನೋಡ್ತೀನಿ ಅಂತ ಹೇಳೋಕೋದ್ರೆ ನೀವು ಒಂದು ಒಳ್ಳೆ ಸಿನಿಮಾ ಮಾಡೋದಕ್ಕಾಗಲ್ಲ. ಸೊ ಅದೊಂದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ನೀವು
ಒಳ್ಳೆ ಜನರ ಜೊತೆ ಕೊಲಾಬ್ರೇಟ್ ಆದರೆ ಒಳ್ಳೆ ಸಿನಿಮಾ ಡೆಫಿನೆಟ್ ಆಗುತ್ತೆ. ಸೊ ಆ ನಂಬಿಕೆಯಲ್ಲೂ ನಾವು ಸುರಾಗ್ ಸಾಗರ್ ಜೊತೆ ಒಂದು ಒಳ್ಳೆ ಕೊಲಾಬ್ರೇಷನ್ ಆಯಿತು. ಸೊ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಒಂದು ಒಳ್ಳೆ ಕತೆ ಮಾಡಿದ್ದೀವಿ ಅಂತ ಒಂದು ನಂಬಿಕೆ ಇದೆ. ಓಕೆ, ಸೊ ಈಗ ರೀಸೆಂಟ್ ಟೈಮ್ಸ್ನಲ್ಲಿ ಓಕೆ ಯಾವುದಾದ್ರು ಈಗ ನೀವು ಇಂಡಸ್ಟ್ರಿಗೆ ಬರುವ ಏನೋ ಒಂದು ಥಾಟ್ ಇರುತ್ತೆ, ಈ ರೀತಿ ನಾನು ತೊಗೊಂಡು ಹೋಗ್ತೀನಿ ನನ್ನ ಕರಿಯರ್ನ ಅಂತ. ಬಟ್ ಯಾವುದೋ ಒಂದು ಸಿನಿಮಾ ದಟ್ ಚೇಂಜ್ ಯುವರ್ ಓವರ್ ಆಲ್ ಪರ್ಸೆಪ್ಷನ್ ಅಬೌಟ್ ಸಿನಿಮಾ ಅಥವಾ ನಿಮ್ಮ ಕರಿಯರ್, ಆ ಥರದ್ದು ಯಾವುದಾದ್ರೂ ಒಂದು, ಅಥವಾ ಕಮಿಂಗ್ ಟು ಸಿನಿಮಾ ನಿಮ್ಮ ಪರ್ಸೆಪ್ಷನ್ನ ಅಂದರೆ ಸಿನಿಮಾ ಅಂದರೆ ಹಿಂಗಿರಬೇಕು ಅನ್ನೋ ಥರ ಒಂದು ಚೇಂಜ್ ಮಾಡಿದಂತಹ ಯಾವುದಾದ್ರೂ ಒಂದು ಸಿನಿಮಾ? ಸೊ ಬೇಸಿಕಲಿ ನಾನು ಆ್ಯಕ್ಟಿಂಗ್ ಕೋರ್ಸ್ನ ನಾನು ಅನುಪಮ್ ಕೇರಲ್ಲಿ ಮುಗಿಸ್ಕೊಂಡೆ. ಸೊ ಅಲ್ಲಿ ತೋರಿಸ್ತಿದ್ದ ಸಿನಿಮಾಗಳಾಗಲಿ, ಸೊ ನನಗೆ ಫಸ್ಟು ಸಿನಿಮಾ ಇಂಪ್ಯಾಕ್ಟ್ ಮಾಡಿದಂದರೆ ದ ಬೈಸೈಕಲ್ ಥೀಫ್ ಅಂತ ಒಂದು ಸಿನಿಮಾ ಇದೆ. ಸೊ ಆ ಸಿನಿಮಾ ನೋಡಿದಾಗ ನನಗೆ ಆರ್ಟ್ ಬಗ್ಗೆ ಆಗಿರಲಿ, ಸಿನಿಮಾ ಬಗ್ಗೆ ಇಂಟ್ರೆಸ್ಟ್ ತುಂಬ ಜಾಸ್ತಿ ಆಯಿತು. ಅದಾದ ನಂತರ ಒಂದು ಕನ್ನಡದಲ್ಲಿ ಲೂಸಿಯಾ ಆಗಿರಲಿ, ಇಲ್ಲ ಗೋಧಿ ಬಣ್ಣ ಸಾಧಾರಣ ಮೈಕಟ್ ಆಗಿರಲಿ, ಇಲ್ಲ ಎಷ್ಟೊಂದು ರಾಜ್ಕುಮಾರ್ ಸರ್ ಆಗಿರಲಿ, ವಿಷ್ಣುವರ್ಧನ್ ಅವರ ಸಿನಿಮಾ ಆಗಿರಲಿ ನೋಡಿದಾಗ ಅದನ್ನು ಕ್ಲೀನಾಗಿ ಡೈಸೆಕ್ಟ್ ಮಾಡಿ ಅಂಡರ್ಸ್ಟ್ಯಾಂಡ್ ಮಾಡಿದಾಗ ಅದರಲ್ಲಿ ಕೊಟ್ಟಿರೋ ಎಮೋಷನ್ಸ್ಗೆ ಇಂಪ್ಯಾಕ್ಟ್ ಆಗಿರಲಿ, ಇಂಪಾರ್ಟೆನ್ಸ್ ಆಗಿರಲಿ, ಡೀಟೇಲಿಂಗ್ ಕೊಟ್ಟಿರೋ ಇಂಪಾರ್ಟೆನ್ಸ್ ಆಗಿರಲಿ, ಅದನ್ನು ನೋಡಿದಾಗ ನಮಗೆ ಒಳ್ಳೆ ಸಿನಿಮಾ ಮಾಡಬೇಕಂತ ಒಂದು ಮೋಟಿವೇಶನ್ ಬರುತ್ತೆ. ಬರೀ ಕನ್ನಡ ಫಿಲ್ಮ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಈಗ ನಾವು ಈಗ ಒಂದು ಕಾನ್ವರ್ಸೇಷನ್ಸ್ ತುಂಬ ನಡೀತಿರೋ ಕಾನ್ವರ್ಸೇಷನ್ಸ್ ಫಿಲ್ಮ್ ಎಷ್ಟು ಮಾಡಿದೆ, ಎಷ್ಟು ರಿಕವರ್ ಮಾಡಿದೆ ವರ್ಸಸ್ ಗುಡ್ ಸಿನಿಮಾ. ನಾಟ್ ದಟ್ ಬೋತ್ ಕ್ಯಾನಾಟ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಸೊ ಆವಾಗ ನಮಗೆ ತುಂಬ ಕತೆ ಬಂದಾಗ ಓಕೆ ಲಾಟ್ ಆಫ್ ಟೈಮ್ಸ್ ನಾವು ಓಕೆ ಹೆಂಗೆ ಇಸ್ ಇಟ್ ಅ ಬಿಗ್ ಫಿಲ್ಮ್, ಇಸ್ ಇಟ್ ಅ ಮಾಸಿ ಫಿಲ್ಮ್, ಅದೆಲ್ಲ ಕ್ವೆಶನ್ ಬರುತ್ತೆ. ಮಾಸಿ ಫಿಲ್ಮ್ಸ್ ಕ್ಯಾನ್ ಬಿ ಗುಡ್ ಫಿಲ್ಮ್ಸ್, ಬಟ್ ಅದು ಒಂದು ಕ್ವೆಶನ್ ಬರುತ್ತೆ. ಬಟ್ ಅದು ಎಂಡ್ ಆಫ್ ದ ಡೇ ನಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಏನಿದೆ ಅಂದರೆ, ನಾನು ಈಗ ಒಂದು ಮೊಟ್ಟೆಯ ಕತೆ ನೋಡಬೇಕಾದ್ರೆ, ದಿಯಾ ನೋಡಬೇಕಾದ್ರೆ, ಈ ಥರ ಫಿಲ್ಮ್ಸ್ ನೋಡ್ತಾ ಬರಬೇಕಾದ್ರೆ ವಾಟ್ ಹ್ಯಾಸ್ ಇಂಪ್ಯಾಕ್ಟೆಡ್ ಮೀ ಪರ್ಸನಲಿ, ಈ ಥರ ಫಿಲ್ಮ್ಸ್ ನನಗೆ ಇಂಪ್ಯಾಕ್ಟ್ ಆಗಿದೆ, ಈ ಥರ ಫಿಲ್ಮ್ಸ್ ನಾನು ಮಾಡಬೇಕು. ಈಗ ಈ ಥರ ಫಿಲ್ಮ್ಸ್ ನೋಡಿದಾಗ ಈಗ ನಾನು ಕೆಲವು ಥರ ಫಿಲ್ಮ್ಸ್ ನೋಡಿದಾಗ ನಾನು ಎಂಜಾಯ್ ಮಾಡ್ತೀನಿ, ಮನೆಗೆ ಬರ್ತೀನಿ, ನನಗೆ ಮರ್ತು ಹೋಗುತ್ತೆ ಆ ಫಿಲ್ಮ್ ಬಗ್ಗೆ. ಬಟ್ ಕೆಲವು ಫಿಲ್ಮ್ಸ್ ಹೆಂಗಿರುತ್ತೆ ಅಂದರೆ ಐ ಕ್ಯಾರಿ ಇಟ್ ಟು ಮೈ ಬ್ಯಾಕ್ ಇನ್ ಟು ಮೈ ಪರ್ಸನಲ್ ಲೈಫ್, ಐ ಕ್ಯಾರಿ ಇಟ್ ಬ್ಯಾಕ್ ಟು ಮೈ ಅದರ್ ಡೇಸ್ ಆಫ್ ಮೈ ಲೈಫ್. ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ನನಗೆ ಆ್ಯಸ್ ಎನ್ ಆ್ಯಕ್ಟರ್ ನನಗೆ ಆ ಕ್ಯಾರೆಕ್ಟರ್ ಬಂದಿದ್ರೆ ನಾನು ಹೆಂಗೆ ಪರ್ಫಾರ್ಮ್ ಮಾಡಬೇಕು, ಈ ಥರ. ಸೊ ಅದೆಲ್ಲ ಯೋಚನೆ ಮಾಡಿದ್ರೆ ದಿಸ್ ಇಸ್ ದ ಕೈಂಡ್ ಆಫ್ ಇಂಪ್ಯಾಕ್ಟ್ ಗುಡ್ ಸಿನಿಮಾ ಹ್ಯಾಸ್ ಆನ್ ಮಿ. ಸೊ ಅದೆಲ್ಲ ನೋಡಿದಾಗ ನನಗೂ ಆ ಥರ ಸಿನಿಮಾ ಮಾಡಬೇಕಂತ ಅದು ಒಂದು ಇಂಟ್ರೆಸ್ಟ್ ಇರುತ್ತೆ. ಆ್ಯಂಡ್ ಐಮ್ ಹೋಪ್ಫುಲಿ ಆ ಥರ ಸಿನಿಮಾಸ್ ನಾನು ಸೆಲೆಕ್ಟ್ ಮಾಡ್ತೀನಿ ಅಂತ ನನಗೆ ಈಗ ನಂಬಿಕೆ ಇರುತ್ತೆ. ಐ ಮೀನ್ ಅಟ್ಲೀಸ್ಟ್ ಹೋಪ್ ಇದೆ, ಆ ಥರ ಸಿನಿಮಾನೇ ನನಗೆ ಬರಬೇಕು, ನಾನು ಆ ಥರ ಸಿನಿಮಾ ಮಾಡಬೇಕು, ಆ ಥರ ಸಿನಿಮಾ ನಂದು ವರ್ಕ್ ಆಗಬೇಕಂತ ಈಗ ಅದು ಒಂದು ಥಾಟ್ ಪ್ರಾಸೆಸ್ಸಲ್ಲಿದೆ. ಓಕೆ, ಸೊ ಈಗ ನೀವಿಬ್ಬರು ಕೂಡ ಅಂದರೆ ನಿದ್ರೆ ಬರದೇ ಇರುವಂತಹ ದಿನಗಳನ್ನು ಫೇಸ್ ಮಾಡಿದರೆ, ಎಕ್ಸ್ಪೀರಿಯನ್ಸ್ ಮಾಡಿದರೆ ಅವಾಗ, ಸೊ ಅವಾಗ ಹೆಂಗೆ ಅದನ್ನು ಓವರ್ಕಮ್ ಮಾಡಿದ್ರಿ, ಹೇಗೆ ಅಂತ? ಫಸ್ಟ್ ಆಫ್ ಆಲ್ ಯಾಕೆ ಬರದೇ ಇರೋ ಥರ ಆಯಿತು? ನನಗೆ ನನ್ನ ಮೈಂಡ್ ನನ್ನ ಪೀಸಲ್ಲಿದ್ದರೆ, ನೆಮ್ಮದಿಯಲ್ಲಿದ್ದರೆ, ನನಗೆ ನಾನು 8-9 hours ನಾನು ಮಲಗ್ತೀನಿ. ನಾನು ಅಲಾರ್ಮ್ ಇಡಲ್ಲ, ಕೆಲಸದಿ ಶೂಟ್ ಇಲ್ಲದೆ ಇದ್ದರೆ ಅಲಾರ್ಮ್ ಇಡಲ್ಲ, ನಾನು 9 hours ಮಲಗ್ತೀನಿ. ಬಟ್ ಕೆಲಸದಿ ಥಾಟ್ಸ್ ಬರುತ್ತೆ, ರಾತ್ರಿ ಟೈಮ್ ನನಗೆ ಕೆಲಸದಿ ಥಾಟ್ಸ್ ಬರುತ್ತೆ. ಸ್ಟ್ರೆಸ್ಸಲ್ಲಿದ್ದರೆ ಅವಾಗ ನನಗೆ ಇಡೀ ರಾತ್ರಿ ನಿದ್ದೆ ಬರಲ್ಲ. ಅವಾಗ ಐ ಬೇಸಿಕ್ಲಿ ಇಂಟ್ರೋಸ್ಪೆಕ್ಟ್ ಏನು ನಡೀತಿದೆ, ನನ್ನ ಮೇ ಬಿ ನನ್ನ ಫ್ಯಾಮಿಲಿ ಮೆಂಬರ್ ಅಪ್ಪ ಜೊತೆ ಇಲ್ಲಾಂದ್ರೆ ನನ್ನ ಕ್ಲೋಸ್ ಜೊತೆ ಮಾತಾಡ್ತೀನಿ, ಏನಾದರೂ ಬಟ್ ಆ ಒಂದಿನ ನನಗೆ ನಿದ್ದೆ ಬರಲ್ಲ. ಆಫ್ಟರ್ ದಟ್ ಯು ಗೋ ಓವರ್ಕಮ್ ಇಟ್, ಮೈ ನೆಕ್ಸ್ಟ್ ಯು ಓವರ್ಕಮ್ ಇಟ್, ಮತ್ತೆ ಯು ಗೋ ಆನ್ ವಿತ್ ಯುವರ್ ಲೈಫ್. ಬಟ್ ಕೆಲಸ ಅದು ಸ್ಟ್ರೆಸ್ ಇದ್ದಾಗ ನನಗೆ ನಿದ್ದೆ ಬರಲ್ಲ ರಾತ್ರಿ. ಸೊ ನನಗೆ ಆ್ಯಕ್ಚುಲಿ ಯೂಶ್ವಲಿ ಲವ್ವಲ್ಲಿ ಬಿದ್ದಾಗ ನಿದ್ದೆ ಬರಲ್ಲ ಅನ್ನೋದು ಯಾವತ್ತೂ ಆಗಲ್ಲ ಹಂಗೆ. ನನಗೆ ಅವ್ರಿಗೆ ನಿದ್ದೆಗೆ ಇಡಿಸ್ತಾರೆ. ಇಲ್ಲ, ನನಗೆ ಯಾರಿಗೂ. ಸೊ ನಾನು ಯಾವಾಗಲೂ ನನಗೆ ನಿದ್ದೆ ಬೇಗ ಬಂದ್ಬಿಡುತ್ತೆ. ಅಂದರೆ ಒಂದು ಒಳ್ಳೆ ಸಿನಿಮಾ ನೋಡಿಲ್ಲ ಅಂದರೆ ಬೇಗ ನಿದ್ದೆ ಬಂದ್ಬಿಡುತ್ತೆ. ಮತ್ತು ನಾನು ಚಿಕ್ಕವನಿರ್ಬೇಕಾದ್ರೆ ನನಗೆ ಜಾಸ್ತಿ ಸ್ಲೀಪ್ ವಾಕ್ ಮಾಡ್ತಿದ್ದೆ. ಅಂದರೆ ನಿದ್ದೆ ಬರದೆ ಓಡಾಡೋದಾಗಿರಲಿ, ಇಲ್ಲ ನಿದ್ದೆಯಲ್ಲಿ ಬಯೋದಾಗಿರಲಿ. ಅಂದರೆ ನಾನು ನಮ್ಮ ತಂದೆಯವ್ರಿಗೆ ನಾನು ನಿದ್ದೆಯಲ್ಲಿ ಇಂಗ್ಲೀಷಲ್ಲಿ ಬೈತಿದ್ದೆ. ಸೊ ಈ ಥರ ಎಲ್ಲ ಒಂದು ಇಂಗ್ಲಿಷ್ ಫಿಲಮ್ ನೋಡಿರ್ತಾ ಇದ್ದೆ. ಇಂಗ್ಲಿಷ್ ಫಿಲ್ಮ್ ಕಟ್, ನೋ ಮೋರ್ ಇಂಗ್ಲಿಷ್ ಮನೆಯಲ್ಲಿ. ಸೊ ಈ ಥರ ಎಲ್ಲ ಅದಾದ್ಮೇಲೆ ಕನ್ನಡ ಸ್ಟಾರ್ಟ್ ಮಾಡಿದ್ರು. ಆ ಥರ ಏನಿಲ್ಲ. ಸೊ ಇವಾಗ ಪ್ರಮೋಷನ್ಸ್ಗೆ ಇಳಿದಾಗ ನಿದ್ದೆ ಸ್ವಲ್ಪ ಕೆಟ್ಟಿದೆ. ಅಂದರೆ ಸಿನಿಮಾನ ಹೇಗೆ ಜನಕ್ಕೆ ತಲುಪಿಸೋದು, ಸೊ ಅದೊಂದು ಮೇಜರ್ ಸ್ಲೀಪ್ಲೆಸ್ನೆಸ್ಗೆ ಒಂದು ಕಾರಣ ಆಗಿದೆ. ಅದು ಬಿಟ್ಟರೆ ಒಳ್ಳೆ ನಿದ್ದೆ ಬರುತ್ತೆ. ಸೊ ಇನ್ನು ಜನರಲ್ ಆಗಿ ಅಂದರೆ ಈಗ ನಿದ್ರೆ ಒಳ್ಳೆ ಸಿನಿಮಾ ನೋಡಿಲ್ಲ ಅಂದರೆ ನಿದ್ದೆ ಬರುತ್ತೆ ಅಂತಲೇ ಹೇಳಿದರೆ, ಆ್ಯಕ್ಚುಲಿ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಯಾವ ಥರ ಸಿನಿಮಾ ಆಗಿರುತ್ತೆ? ನಿದ್ರೆಯಲ್ಲೂ ಕಾಡುವ ಸಿನಿಮಾ ಆಗಿರುತ್ತಾ ಅಥವಾ ಜನಗಳಿಗೆ ನಿದ್ದೆ ಬರೆಸೋ ಥರ ಸಿನಿಮಾ ಆಗಿರುತ್ತೆ?
ನಿದ್ದೆ ಬಡಿಸೋ ಸಿನಿಮಾ ಡೆಫಿನೆಟ್ಲಿ. ರಿಷಿಕಾ ಅವ್ರು ಹೇಳ್ದಂಗೆ ಒಂದು ಒಳ್ಳೆ ಸಿನಿಮಾ ನೋಡಿದಾಗ ನಾವು ಏನೋ ಒಂದು ಕ್ಯಾರಿ ಮಾಡ್ತೀವಲ್ಲ. ಸೊ ನನ್ಗೇನು ನಂಬಿಕೆ ಇದೆ ಅಂದರೆ ನಿದ್ರಾದೇವಿ ನೆಕ್ಸ್ಟ್ ನೀವೆಲ್ಲ ನೋಡಿದಾಗ ಸೆಪ್ಟೆಂಬರ್ 12ನೇ ತಾರೀಕು ನಿಮ್ಮಲ್ಲಿ ನೀವು ಒಂದು ಒಳ್ಳೆ ಫೀಲಿಂಗ್ನ ಕ್ಯಾರಿ ಮಾಡ್ತೀರಾ ಥಿಯೇಟ್ರಿಂದ ಆಚೆಗೆ ಹೋದಾಗ ಅಂತ ಒಂದು ನಂಬಿಕೆ ಇದೆ. ಓಕೆ, ಇನ್ನು ಈಗ ನಿದ್ದೆಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದಷ್ಟು ಪ್ರಶ್ನೆಗಳು. ನಿದ್ದೆ ಫಾರ್ ಎಕ್ಸಾಂಪಲ್, ಈಗ ಅದಕ್ಕೆ ಬೇರೆ ಬೇರೆ ವ್ಯಾಖ್ಯಾನಗಳನ್ನು ದೊಡ್ಡ ದೊಡ್ಡ ಕೆಲವರು ಮಹನೀಯರೆಲ್ಲ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಅಂದರೆ ನಿಮ್ಮನ್ನು ರಾತ್ರಿ ನಿದ್ದೆ ಮಾಡೋದಕ್ಕೆ ಬಿಡೋದಲ್ಲ, ಅಂದರೆ ಯಾವಾಗಲೂ ಅಂದರೆ ನೀವು ನಿದ್ದೆ ಮಾಡೋಕ್ಕೆ ಬಿಡಬಾರ್ದು. ಒಂದು ಕನಸು ಅಂತ ಹೇಳಿದ್ರೆ ಆ ಥರದೊಂದು ಕನಸು ಕಾಣಬೇಕು, ಆ ಥರದ್ದೆಲ್ಲ ಕೆಲವು ವ್ಯಾಖ್ಯಾನ ಇರುತ್ತೆ. ಈಗ ಶಂಕರ್ನಾಗ್ ಅವರು ಆ್ಯಕ್ಚುಲಿ ನಿದ್ದೆ ಮಾಡೋದು ಇದ್ದೇ ಇದೆ, ಸತ್ತ ಮೇಲೆ ಬದುಕಿದಾಗ ಏನಾದ್ರು ಮಾಡಿ ಆ ಥರದ್ದೆಲ್ಲ ಹೇಳಿರ್ತಾರೆ. ಸೊ ನಿಮ್ಮ ಪ್ರಕಾರ ನಿದ್ದೆ ಅನ್ನೋದು ನಿಮ್ಮ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಯಾವ ಥರ ನೀವು ವ್ಯಾಖ್ಯಾನ ಕೊಡೋದಾದರೆ ಅಂದರೆ ನಿದ್ದೆ ಡಿಫೈನ್ ಲೈಫ್, ಹೌ ಇಟ್ ಈಸ್ ಇಂಪಾರ್ಟೆಂಟ್, ಅಥವಾ ಅದು ಇಂಪಾರ್ಟೆಂಟ್ ನಿಮ್ಮ ಲೈಫಲ್ಲಿ? ಜಾಸ್ತಿ ಮಾಡಿದ್ರೆ ಎಷ್ಟು ಇಂಪಾರ್ಟೆಂಟು, ಕಡಿಮೆ ಮಾಡಿದ್ರೆ ಏನು ಸಮಸ್ಯೆ ಆಗುತ್ತೆ, ಅಥವಾ ಯಾವ ಥರ ನೋಡ್ತೀರಾ ಅದನ್ನು? ನನ್ಗೆ ಅನ್ಸುತ್ತೆ ನಂದು 8 hours 7 to 9 hours ಸ್ಲೀಪ್, ಕ್ವಾಲಿಟಿ ಸ್ಲೀಪ್ ಏನಿದೆಲ್ಲ ದ್ಯಾಟ್ ಡಿಟರ್ಮೈನ್ಸ್ ಬೈ ನೆಕ್ಸ್ಟ್ 14-15 hours. ಅದು ಚೆನ್ನಾಗಿಲ್ಲ ಆದರೆ 14-15 hours ಚೆನ್ನಾಗಿ ಇರೋಕ್ಕಾಗಲ್ಲ. ಆ್ಯಂಡ್ ಐ ಥಿಂಕ್ ದಟ್ ಇಸ್ ಸಮಥಿಂಗ್ ನಾನು ನಮ್ಮ ಫಿಲ್ಮಲ್ಲಿ ತೋರಿಸಿದ್ದೀವಿ. ನಿದ್ದೆ ಬಂದಿಲ್ಲ ಆದರೆ ಹೆಂಗೆ ಇಡೀ ದಿನ ನಿಮ್ಮ ಎಫೆಕ್ಟ್ ಆಗ್ತದೆ. ಅದು 7 hours 7-9 hours ಸ್ಲೀಪ್ ಸಿಕ್ಕಿಲ್ಲ ಆದರೆ ನಿಮ್ದು ಅದು 15 hours ನೀವು ಕೆಲಸ ಮಾಡಬೇಕಾದ್ರೆ, ನಿಮ್ಮ ಲೈಫ್ ಲಿವ್ ಮಾಡಬೇಕಾದ್ರೆ ಅದು ಫುಲ್ ಎಫೆಕ್ಟ್ ಆಗೋಗುತ್ತೆ. ಲೈಕ್ ಯು ನಾಟ್, ಅದು ನೀವು ಹೇಳಿದ್ರಲ್ಲ ಕಾಗ್ನಿಟಿವ್ ಥಿಂಕಿಂಗ್ ಎಫೆಕ್ಟ್ ಆಗುತ್ತೆ. ನೀವು ತುಂಬ ಟಯರ್ಡ್ ಆಗಿರ್ತೀರ, ನಿಮಗೆ ಯೋಚನೆ ಅಂದರೆ ಯು ಡೋಂಟ್ ಬಿ ಕ್ವಿಕ್, ನೀವು ಕ್ವಾಲಿಟಿ ಲೈಫ್ ಲೀಡ್ ಮಾಡೋಕ್ಕಾಗಲ್ಲ ನಿದ್ದೆ ಬಂದರೆ. ಎಸ್ಪೆಷಲಿ 2-3 days ಕಂಟ್ರೀಸ್ ಇನ್ಸಾಮಿಯಾ ಇದ್ದು 2-3 days ಕಂಟ್ರೀಸ್ ನಿದ್ದೆ ಬಂದಿಲ್ಲ ಅಂದರೆ ಯು ಕಾಂಟ್ ಫಂಕ್ಷನ್. ಸೊ 8 hours ಆಫ್ ಸ್ಲೀಪ್, ರಿಷಿಕಾ ಅವರಿಗೆ 8 hours ಆಫ್ ಸ್ಲೀಪ್ ಇಸ್ ಕಂಪಲ್ಸರಿ ನಿಮಗೆ? ಅಂದರೆ ಡಿಪೆಂಡ್ಸ್. ಅಂದರೆ ಇವಾಗ ಕೆಲವು ಎಕ್ಸಾಂಪಲ್ಸ್ ತಗೋಬೇಕಂದ್ರೆ ಶಾರುಖ್ ಸರ್ ಆಗಿರಲಿ, ಇವಾಗ ಸುದೀಪ್ ಸರ್ ಆಗಿರಲಿ, ಅವ್ರ ಇಂಟರ್ವ್ಯೂಸಲ್ಲಿ ಹೇಳಿದ್ದಾರೆ 4 hours 3 hours ನಿದ್ದೆ ಮಾಡಿದ್ದಾರೆ. ಆದರೆ ನನಗೆ ಪರ್ಸ್ನಲಿ ನನಗೆ ಆ ಥರ ಫಂಕ್ಷನ್ ಮಾಡೋದಕ್ಕೆ ಆಗಲ್ಲ. ಒಂದು ಮಿನಿಮಮ್ ನನಗೆ ಒಂದು 9 hour ನಿದ್ದೆ ಬೇಕೇ ಬೇಕು. ಸೊ ಇವಾಗ 9 hourಕ್ಕಿಂತ ಕಡಿಮೆ ನಿದ್ದೆ ಮಾಡಿದ್ರೆ ನನಗೆ ಇವಾಗ ಫಂಕ್ಷನ್ ಮಾಡೋದಕ್ಕಾಗಲ್ಲ, ಅಂದರೆ ಥಿಂಕ್ ಮಾಡೋದಕ್ಕಾಗಲ್ಲ, ಮತ್ತು ಆಕ್ಟಿವ್ ಆಗಿರೋದಕ್ಕಾಗಲ್ಲ, ಇಂಟರ್ವ್ಯೂ ಕೊಡೋದಕ್ಕಾಗಲ್ಲ. ಸೊ ಆ ಥರ ಇದೆ. ಸೊ ನಿಮ್ಮ ನಿದ್ದೆಯಲ್ಲಿ ನಿಮಗೆ ನೀವು ಕಂಡಿರುವಂತಹ ಒಂದು ವಿಯರ್ಡೆಸ್ಟ್ ಡ್ರೀಮ್ ಯಾವುದಾದ್ರು? ಇಟ್ಸ್ ಎ ಡ್ರೀಮ್, ಯು ಕ್ಯಾನ್ ಶೇರ್. ತುಂಬ ಇದೆ, ಈಗ ನೆನಪು ಬರ್ತಿಲ್ಲ. ರೀಸನ್ ನನಗೆ ಒಂದು ಡ್ರೀಮ್ ಬಂತು, ನನಗೆ ಲಯನ್ ಚೇಸ್ ಮಾಡ್ತಿದ್ದಾರೆ ಅಂತ ಡ್ರೀಮಲ್ಲಿ. ಲಯನ್ಗೂ ಮರ್ಯಾದೆ ಕೊಟ್ಟಿದ್ದಾರೆ. ಓಕೆ, ಹೇಳಿ. ಅದು ಒಂದು ಅಂದರೆ ಏನಾಯ್ತು ಫೈನಲಿ? ಅದು ನನಗೆ ಎಕ್ಸಾಕ್ಟ್ಲಿ ನೆನಪಿಲ್ಲ, ಸ್ವಲ್ಪ ತುಂಬ ಬೇಗ ಆಗಿದೆ. ಲಯನ್ ಚೇಸ್ ಮತ್ತೆ ನಾನು ಅಲ್ಲಿಂದ ಓಡೋಕೆ ಟ್ರೈ ಮಾಡ್ತಿದ್ದೀನಿ, ಬಟ್ ನನ್ನ ಲೆಗ್ಸ್ ಅದೇ ಮೂವ್ ಆಗ್ತಾ ಇಲ್ಲ. ಅದು ಆ ಥರ ಡ್ರೀಮ್ಸ್ ಬರುತ್ತಲ್ಲ ನಮಗೆ, ನಾವು ಅಲ್ಲಿ ಹೋಗಕ್ಕೆ ಟ್ರೈ ಮಾಡ್ತೀವಿ ಬಟ್ ನಮಗೆ ಆಗ್ತಾ ಇಲ್ಲ, ಅಂದರೆ ಆ ಥರ ಯಾವುದೋ ಒಂದು ಡ್ರೀಮ್. ಫೈನಲ್ ಏನಾಯ್ತು ಗೊತ್ತಿಲ್ಲ, ನೆನಪಿಲ್ಲ ಆ್ಯಕ್ಚುಲಿ. ಲಯನ್ ಡ್ರೀಮ್ ಬಂದಿಲ್ಲ, ನೆನಪಿಲ್ಲ ನನಗೆ. ನೆಕ್ಸ್ಟ್ ಮತ್ತೆ ಯಾವ್ದಾದ್ರು ಕಂಟಿನ್ಯೂ ಆಗ್ಬೋದು ಅದು ಸ್ಕ್ರೀನ್ ಪ್ಲೇ? ಅಂದರೆ ಲಯನ್ ಎಲ್ಲ ಆಯ್ತು, ಏನಾಯ್ತು? ನನಗೆ ರಿಪೀಟೆಡ್ಲಿ ಸೇಮ್ ಡ್ರೀಮ್ ಬರಲ್ಲ, ಅಂದರೆ ಬೇರೆ ಬೇರೆ ರೀತಿ ಡ್ರೀಮ್ ಬರಲ್ಲ. ದಟ್ ಈಸ್ ದ ವಿಯರ್ಡೆಸ್ಟ್ ಡ್ರೀಮ್ ನಿಮಗೆ ಬಂದಿರೋ? ಇಲ್ಲ, ಈಗ ಅದೇ ನೆನಪು ಬಂದಿದೆ. ಈಗ ನೀವು ಹೇಳಿ, ಅವಾಗ ನನಗೆ ಬೇರೆ ಏನಾದರೂ ನೆನಪು ಬಂದಿದೆ. ನಂದು ವಿಯರ್ಡೆಸ್ಟ್ ಡ್ರೀಮ್ ಅಂದ್ರೆ ನಮ್ದು ನಿದ್ರಾದೇವಿ ನೆಕ್ಸ್ಟ್ ಇಯರ್ ರಿಲೀಸ್ ಆಗ್ತಿದೆ ಅಂತ ಒಂದು ಡ್ರೀಮ್ ಬಂದಿತ್ತು. ಸೊ ಅದೊಂದು ವಿಯರ್ಡೆಸ್ಟ್. ಫಿಲ್ಮ್ದು ತುಂಬಾ ನೈಟ್ ಮ್ಯಾಚ್ ಬರುತ್ತೆ ನನಗೂ, ತುಂಬಾ ಬರುತ್ತೆ. ಎಸ್ಪೆಷಲಿ ನಾವು ತುಂಬಾ ಭಯ. ಸೊ ಸೆಪ್ಟೆಂಬರ್ 12th ಅನೌನ್ಸ್ ಆದಾಗ ಸ್ವಲ್ಪ ಪೀಸ್ಫುಲ್ ಆಗಿ ನಿದ್ದೆ ಬರುತ್ತೆ. ನಾಳೆನೇ ನೆಕ್ಸ್ಟ್ ಸೆಪ್ಟೆಂಬರ್ 12th ಅಂತ ಬಂದ್ಬಿಟ್ಟಿತ್ತು ತಂದೆ ನಿದ್ದೆಯಲ್ಲಿ. ಹಂಗೆ ಸೆಪ್ಟೆಂಬರ್ 12th ರಿಲೀಸ್ ಆಗೋಗಿದೆ ಅಂತ? ಇಲ್ಲ, ನೆಕ್ಸ್ಟ್ ಇಯರ್ ರಿಲೀಸ್ ಆಗ್ತಿದೆ ಅಂತ. ನಿದ್ರಾದೇವಿ ನೆಕ್ಸ್ಟ್ ಇಯರ್ ರಿಲೀಸ್ ಆಗ್ತಿದೆ ಅಂತ ಒಂದು ಕನ್ಫರ್ಮ್ ಆಗಿಲ್ಲಲ್ಲ. ಸೊ ಅವಾಗ ತುಂಬಾ ಭಯದಲ್ಲಿದ್ವಿ. ಸೊ ಒಂದ್ಸತಿ ಡೇಟ್ ಕನ್ಫರ್ಮ್ ಆದ್ಮೇಲೆ ನಾವು ನೆಮ್ಮದಿ ಸಿಕ್ತು. ಸೊ ತುಂಬಾ ರಿಪಿಟೇಟಿವ್ ಆಗಿ ಬಂದಿರೋ ಕನಸು ಯಾವ್ದಾದ್ರು ಚಿಕ್ಕ ವಯಸ್ಸಿಂದ? ರಿಪಿಟೇಟಿವ್ ಆಗಿ ನಿಮ್ಗೇನ್ ಬಂದಿದೆ? ರಿಪಿಟೇಟಿವ್ ಆಗಿ ರೀಸೆಂಟ್ ಆಗಿ ಬರೀ ಸೇಮ್ ಡ್ರೀಮ್ ಅಂತ ಹೇಳಕ್ಕಾಗಲ್ಲ, ಬಟ್ ಫಿಲ್ಮ್ ಬಗ್ಗೆ ತುಂಬಾ ಡ್ರೀಮ್ ಬರ್ತಿರುತ್ತೆ. ಅಂದ್ರೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ. ಸೊ ಮಲಗಬೇಕಾದ್ರೆ ಅದೇ ಸ್ವಲ್ಪ ಡ್ರೀಮ್ಸ್ ಬರ್ತಿರುತ್ತೆ. ಡ್ರೀಮಲ್ಲಿ ಯಾವ್ದಾದ್ರು ಪಾತ್ರವಾಗಿ ಸಿನಿಮಾ ಮಾಡಿರೋದು ಆ ಥರದಲ್ಲಿ ಏನಾದ್ರು ಬಂದಿದೆಯಾ? ನಾನು ಹೇಮಂತ್ ರಾವ್ ದೊಡ್ಡ ಫ್ಯಾನು. ಸೊ ಅವ್ರ ಸಿನಿಮಾ ಸಪ್ತಸಾಗರ ಮನು ಕ್ಯಾರೆಕ್ಟರ್ ಮಾಡಿದೀನಿ ಅಂತ ಒಂದ್ಸತಿ ಡ್ರೀಮಲ್ಲಿ ಬಂದಿದೆ. ಹೌದಾ? ಸೊ ಅವ್ರು ಬರೆಯೋ ಕಥೆಗಳಾಗಿರ್ಲಿ, ಇಲ್ಲ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಆಗಿರ್ಲಿ, ಇನ್ನೊಂದು ಯಾವ್ದೋ ಸಿನಿಮಾ ಇದೆ ಅವ್ರು ನೆಕ್ಸ್ಟ್ ಇವ್ರ ಜೊತೆ ರಿಷಿಧರ್ ಅವ್ರದ್ದು ಕೌಲುದಾರಿ ಆ ಸಿನಿಮಾ ಆಗಿರ್ಲಿ.
ವೆರಿ ಇನ್ಸ್ಪೈರಿಂಗ್. ಎಲ್ಲ ಸಿನಿಮಾದ ನೀವೇ ಹೀರೋ ಆಗಿದ್ದು. ಅವ್ರು ಈ ಇಂಟರ್ವ್ಯೂ ನೋಡ್ತಿದ್ರೆ ನಮಗೆ ನೆಕ್ಸ್ಟ್ ಸಿನಿಮಾ ಕಾಸ್ಟ್ ಮಾಡಿ ಅಂತಾನು ಕೇಳ್ಕೊಂತೀನಿ. ಅವ್ರಿಗೆ ಬೇರೆ ಶಿವಣ್ಣ ಮತ್ತೆ ಸದ್ಯಕ್ಕೆ. ಸೊ ನೆಕ್ಸ್ಟ್ ಫಿಲಮ್ ನೋಡ್ಬೇಕಾದ್ರೆ. ಸೊ ಇನ್ನು ಈಗ ನೀವು ಆಲ್ಮೋಸ್ಟ್ ಈಗ 3 ಸಿನಿಮಾ ಓಲ್ಡ್ ಕಂಪ್ಯಾರಿಟಿವ್, ಅವರು 2 ಸಿನಿಮಾ ಏನೋ ಆಗಿದೆ. ಸೊ ಹೆಂಗಿತ್ತು ಸೀನಿಯರ್ ಜೊತೆಗೆ ವರ್ಕ್ ಮಾಡಿದ್ದು? ಆಕ್ಚುಲಿ ಜೂನಿ ಮತ್ತೆ ಪುರುಷೋತ್ತಮ ಪ್ರಸಂಗ ನಾನು 2 ಫಿಲ್ಮ್ಸ್ ಅಲ್ಲಿ ಒಂದು 2 months ಗ್ಯಾಪ್ ಅಲ್ಲಿ ಮಾಡಿದ್ದು. ಸೊ ಬೇಸಿಕ್ಲಿ ದೇ ವರ್ ಲೈಕ್ ಕಲೆಕ್ಟಿವ್ಲಿ ಒಂದು ಫಿಲ್ಮ್. ಅದು ಆ ಫಿಲ್ಮ್ಸ್ ನೋಡ್ ಮೇಲೆ ನನಗೆ ಇನ್ನೊಂದು ನಮ್ಮ ಪರ್ಫಾರ್ಮೆನ್ಸ್ ನೋಡಿದಾಗ ತುಂಬಾ ಕಲಿಯೋಕೆ ಸಿಗುತ್ತೆ. ಇನ್ಫ್ಯಾಕ್ಟ್ ಈ ಫಿಲ್ಮ್ ಅಲ್ಲಿ ಇಟ್ಸ್ ಲೈಕ್ ನಮ್ದು ನಾವು ಒಂದು ತುಂಬಾ 2-3 months ರಿಹರ್ಸಲ್ಸ್ ಎಲ್ಲ ಮಾಡಿದೀವಿ ಸೆಟ್ಗೆ, ನಾವಿಬ್ರು ಮಾಡಿದ್ದೀವಿ ಸೆಟ್ಗೆ ಹೋಗೋ ಮುಂಚೆ. ಸೊ ಇಟ್ಸ್ ಲೈಕ್ ವೆದರ್ ಇಟ್ ಇಸ್ ವಿತ್ ಹಿಮ್ ಇಲ್ಲಾಂದ್ರೆ ಬೇರೆ ಬೇರೆ ಎಲ್ಲರ ಆರ್ಟಿಸ್ಟ್ ತುಂಬಾ ದೇ ಆಲ್ ವೆರಿ ಗುಡ್ ಪರ್ಫಾರ್ಮರ್ಸ್. ಸೊ ಅವ್ರೆಲ್ಲರೂ ಪರ್ಫಾರ್ಮ್ ಮಾಡೋ ರೀತಿ ಬೇರೆ ಬೇರೆ ಥರ ಇರುತ್ತೆ. ಸೊ ಆಕ್ಚುಲಿ ಒಂದ್ಸತಿ ಶೈನ್ ಅವ್ರು ನನ್ನ ಹತ್ರ ಜೋಕ್ ಮಾಡಿದ್ರು. ನಾನು ಅವ್ರ ಹತ್ರ ಒಂದ್ಸತಿ ಕೇಳಿದೆ ನಿಮ್ಮ ಪ್ರಾಸೆಸ್ ಏನು ಅಂತ. ಅದಾದ್ಮೇಲೆ 2-3 days later ನಾನು ಬೇರೆ ಆಕ್ಟರ್ ಹತ್ರ ಕೇಳಿದ್ದೆ ನಿಮ್ಮ ಪ್ರಾಸೆಸ್ ಏನಂತ. ಯಾಕಂದ್ರೆ ಅವ್ರು ಹೆಂಗೆ ಅಪ್ರೋಚ್ ಮಾಡ್ತಾರೆ ಅದು ಬೇರೆ ಬೇರೆ ರೀತಿ ಇರುತ್ತೆ. ಸೊ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಫಾರ್ ಅಸ್ ಎಸ್ ಪರ್ಫಾರ್ಮರ್ಸ್ ಲೈಕ್ ನ್ಯೂ ಕಮರ್ಸ್ ಲೈಕ್ ಅದನ್ನ ನೋಡಿ ಕಲಿಯೋಕೆ ತುಂಬಾ ಅಂದ್ರೆ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಅಂದ್ರೆ ನಾವು ಸ್ಟಾರ್ಟಿಂಗ್ ರಿಹರ್ಸಲ್ ಸ್ಟಾರ್ಟ್ ಮಾಡಿದಾಗ ರಿಷಿಕಾ ಅವ್ರು ನನಗೆ ಅಷ್ಟು ಪರಿಚಯ ಇರಲಿಲ್ಲ. ಸೊ ನಂದೊಂದು ಪರ್ಸೆಪ್ಷನ್ ಇತ್ತು ಅವ್ರ ಬಗ್ಗೆ, ಅಂದ್ರೆ ತುಂಬಾ ಆಟಿಟ್ಯೂಡ್ ಇದೆ ಅಂತ. ಸೊ ಸ್ಟಾರ್ಟಿಂಗ್ ರಿಹರ್ಸಲ್ ಸ್ಟಾರ್ಟ್ ಮಾಡಿದಾಗ ನಾನು ಸುರಾಗ್ ನಮ್ಮ ಡೈರೆಕ್ಟರ್ ಆಫೀಸಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಸೊ ನಾನು ಸುರಾಗ್ ಆಲ್ರೆಡಿ ಆಫೀಸಲ್ಲಿ ಇತ್ತು. ಇವ್ರು ಸ್ವಲ್ಪ ಲೇಟಾಗಿ ಬಂದಿತ್ತು. ಸೊ ನಾನು ಅವ್ರಿಗೆ ಹಾಯ್ ಅಂತ ಹೇಳಿದಾಗ ರೆಸ್ಪಾಂಡ್ ಮಾಡಲಿಲ್ಲ. ಅವ್ರಿಗೆ ಕೇಳಿಸ್ಲಿಲ್ಲ. ಆಮೇಲೆ ತುಂಬಾ ಜಾಸ್ತಿ ಆಟಿಟ್ಯೂಡ್ ಇರ್ಬೇಕಂತ ಅನ್ಕೊಂಡು ಆಮೇಲೆ ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡ್ಬೇಕಾದ್ರೆ ಹಿಂಗೆ ಕಿವಿ ಹಿಂಗೆ ಟಕ 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 ಅಂತ ಹಿಂಗೆ ಬಡ್ಕೊಂತಿದ್ರು. ಆಮೇಲೆ ಕೇಳಿದೆ ಏನಕ್ಕೆ ಕಿವಿಯಿಂದ ನಿಮ್ ಕೇಳಿಸ್ಲಿಲ್ವಾ ನಾನು ಹಾಯ್ ಹೇಳಿದೆ ಅಂತ ಕೇಳಿದೆ. ಇಲ್ಲ ಸ್ವಿಮ್ಮಿಂಗ್ ಮಾಡ್ಕೊಂಡ್ ಬಂದಿದ್ದೆ, ಕಿವಿಯಲ್ಲಿ ನೀರಿತ್ತು. ಸ್ವಿಮ್ಮಿಂಗ್ ಹೋಗಿ ಬಂದಿದೆ, ಫುಲ್ ನನ್ನ ಇಯರ್ಸ್ ಬ್ಲಾಕ್ ಆಗಿತ್ತು. ಅದು ನನಗೆ ತುಂಬಾ ಇರಿಟೇಟ್ ಆಗ್ತಿತ್ತು. ಮತ್ತೆ ನಾನು ಅದನ್ನ ತಗೊಳಕ್ ಟ್ರೈ ಮಾಡ್ತಿದ್ದೆ. ಅವಾಗ ಅವ್ರಿಗೆ ಗೊತ್ತಾಯ್ತು ನನ್ನ ಇಯರ್ ಬ್ಲಾಕ್ ಆಗಿದೆ ಅಂತ. ಆಮೇಲೆ ನಾವು ಇಲ್ಲ ನಾರ್ಮಲ್ ಕಿವಿ ಕೇಳುತ್ತೆ, ನಾರ್ಮಲ್ ಆಗು ಕಿವಿ ಕೇಳಲ್ಲ ಅವ್ರಿಗೆ. ಇಲ್ಲ ನನ್ಗೆ ಏನಂದ್ರೆ ನಾನು ಸ್ವಲ್ಪ ಆಬ್ಸೆಂಟ್ ಮೈಂಡೆಡ್ ಇದ್ದೀನಿ. ಸೊ ನಾನು ಏನಾದ್ರೂ ಯೋಚನೆ ಇದ್ರೆ ಯಾರಾದ್ರೂ ನನ್ನ ಕರೆದಿದ್ರೆ ನಾನು ಕೇಳಲ್ಲ. ಇಮಿಡಿಯೇಟ್ ಫಸ್ಟ್ ಆಗಿ ನನಗೆ ಕೇಳಲ್ಲ. ಸೊ ಅದಕ್ಕೆ ಕೇಳಲ್ಲ ಅಂತಾನೆ ಜನ ಅನ್ಸಿದ್ದಾರೆ ಈಗ. ಸೊ ಆಮೇಲೆ ನಾವು ಎಕ್ಸಸೈಸ್ ಮಾಡ್ತಾ ಹೋದಾಗ ನಮಗೆ ಒಳ್ಳೆ ಬಾಂಡಿಂಗ್ ಆಯಿತು ಮತ್ತು ಒಳ್ಳೆ ಫ್ರೆಂಡ್ಸ್ ಆದ್ವಿ. ಸೊ ಸೆಟಲ್ ಮಾಡಬೇಕಾದ್ರೆ ತುಂಬ ಕಂಫರ್ಟಬಲ್ ಆಗಿ ತುಂಬ ನೀಟಾಗಿ ಮಾಡ್ಕೊಂಡು ಹೋಗ್ತೀವಿ. ಶೈನು ಹಾಗೆ ನಾವು ಒಂದು 2-3 weeks ಮುಂಚೆನೇ ನಾವು ರಿಹರ್ಸಲ್ಸ್ ಎಲ್ಲ ಮಾಡಿದ್ವಿ. ಸೊ ಶೈನ್ ಜೊತೆನೂ ಒಂದು ಒಳ್ಳೆ ಕಂಫರ್ಟ್ ಲೆವೆಲ್ ಇತ್ತು. ಸುಧಾರಾಣಿ ಮ್ಯಾಮು ತುಂಬ ಅವ್ರನ್ನ ನಾವು ಮುಂಚೆ ನೋಡಿದ್ದು ಸಿನಿಮಾಗಳಾಗಲಿ, ನಾನು ದೊಡ್ಡ ಫ್ಯಾನ್ ಬಾಯ್ ಅವ್ರಿಗೆ. ನಮ್ಮ ತಂದೆಯವರು ಆಗಿರಲಿ, ನಾವು ಸ್ಟಾರ್ಟ್ ಮಾಡಿದಾಗ ಸೀನ್ ಎಲ್ಲ ಮಾನಿಟರ್ ಮುಂದೆ ಹೆಂಗೆ ಕುತ್ಕೊಂಡ್ಬಿಟ್ಟಿದ್ರು, ನಂಗೆ ಸ್ವಲ್ಪ ನರ್ವಸ್ ಆಗಿತ್ತು. ಸೊ ಅವರು ತುಂಬ ಸ್ವೀಟ್ ಆಗಿ ತುಂಬ ಕಂಫರ್ಟಬಲ್ ಆಗಿ ಫೀಲ್ ಮಾಡಿಸಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು. ಇದು ಈಗ ಆ್ಯಕ್ಚುಲಿ ಜೂನಿನೂ ಸೈಕಲಾಜಿಕಲ್ ಥ್ರಿಲ್ಲರ್, ಇದರಲ್ಲೂ ಒಂದು ಸೈಕಲಾಜಿಕಲ್ ಆ್ಯಂಗಲ್ ಇದೆ. ಸೊ ವಾಟ್ ಈಸ್ ಇಟ್ ವಿತ್ ಯು? ಅಂದರೆ ನಿಮ್ಗೆ ಯಾಕೆ ಈ ಸೈಕಲಾಜಿಕಲ್ ಡ್ರಾಮಾಸ್ ನಿಮಗೆ ಬರುತ್ತೆ? ಆ್ಯಕ್ಚುಲಿ ಈ ಫಿಲ್ಮ್ ನಾನು ಹೇಳ್ದೆ ಅಲ್ಲ, ನನ್ನ ಜೂನಿ ಆಡಿಷನ್ ನೋಡ್ಕೊಂಡು ಆ ಟೈಮಲ್ಲಿ ಸುರಾಗ್ ಬಂದಿದ್ರು. ಸೊ ಮೇ ಬಿ ಸಾ ಸಮಥಿಂಗ್ ಅಬೌಟ್ ದ ಕ್ಯಾರೆಕ್ಟರ್. ಬಟ್ ಆ ಥರ ಏನಿಲ್ಲ, ವೇರಿಯೇಷನ್ಸ್ ಇದೆ. ಒಂದೇ ಕ್ಯಾರೆಕ್ಟರ್ ಇದೆ, ಏನು ಕ್ಯಾರೆಕ್ಟರ್ ವೇರಿಯೇಷನ್ಸ್ ಇದೆಯಾ? ಮಲ್ಟಿಪಲ್ ಇಲ್ಲ ಆ ಥರ ಎಲ್ಲ. ಅಂದರೆ ಬೇಸಿಕ್ಲಿ ಅವ್ರ ಆಡಿಷನ್ ನೋಡಿದಾಗ ಮೇ ಬಿ ಅವ್ರಿಗೆ ಈ ಕ್ಯಾರೆಕ್ಟರ್ ಪ್ಲೇ ಮಾಡ್ಬೋದು. ಬೇಸಿಕ್ಲಿ ನಾವು ಆಡಿಷನ್ಸ್ಗಿಂತ ಜಾಸ್ತಿ ವಾಟ್ ಐ ಥಿಂಕ್ ಡೈರೆಕ್ಟರ್ ಸೀಸ್ ದಟ್ ಆ ಪರ್ಸ್ನಾಲಿಟಿ ಇದೆಯಾ ಕ್ಯಾರೆಕ್ಟರ್ಗೆ, ಅದು ಜಾಸ್ತಿ ಅವ್ರು ಒಬ್ಸರ್ವ್ ಮಾಡ್ತಾರೆ ಅಂತ ನನ್ಗೆ ಅನ್ಸುತ್ತೆ. ಸೊ ಆ ಥರ ಏನಿಲ್ಲ, ನನಗೆ ಕತೆ ಇಷ್ಟ ಆದರೆ ನಾನು ಮಾಡ್ತೀನಿ. ಈಗ ಸೈಕಲಾಜಿಕಲ್ ಎಲಿಮೆಂಟ್ ಇರಬೇಕಂತ. ಎರಡು ಥ್ರಿಲ್ಲರ್ ಅಂತ ಹೇಳೋಕ್ಕಾಗಲ್ಲ, ಇದು ಥ್ರಿಲ್ಲರ್ ಅಲ್ಲ, ಬಟ್ ಕತೆ ಚೆನ್ನಾಗಿರ್ಬೇಕು. ಸೊ ಇಟ್ಸ್ ಜಸ್ಟ್ ಎ ಕೋಇನ್ಸಿಡೆನ್ಸ್ ದಟ್ ಈ ಥರ 2 ಸಲ ನನಗೆ ಈ ಥರ ಫಿಲ್ಮ್ಸ್ ಬಂದಿದೆ. ಸೊ ಇನ್ನು ಇವಾಗ ಹಾಡಲ್ಲಿ ನಿಮ್ದು ಏನು ರೊಮ್ಯಾಂಟಿಕ್ ಟ್ರ್ಯಾಕ್ ಒಂದಿದೆ ಮತ್ತು ಇನ್ನೊಂದು ಸ್ಲೀಪ್ಲೆಸ್ ಆ್ಯಂಥಮ್ ಇದೆ. ರೊಮ್ಯಾಂಟಿಕ್ ಟ್ರ್ಯಾಕಲ್ಲಿ ಎಸ್ಪೆಷಲಿ ತುಂಬ ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಅಂದರೆ ವರ್ಕ್ಶಾಪ್ ಏನಾದ್ರು ಇತ್ತು ಅದಕ್ಕೆ ಹೇಗೆ ಅಂತ? ಹಾಂ, ನಾವು ಸಿನಿಮಾಗೋಸ್ಕರ ಅಂದರೆ ಒಂದು 4 months ಬ್ಯಾಕ್ ಸಿನಿಮಾಗೇನೆ ವರ್ಕ್ಶಾಪ್ ಟೋಟಲಾಗಿ ವರ್ಕ್ ಮಾಡಿದ್ವಿ. ಸೊ ಸಾಂಗ್ ಶೂಟ್ ಮಾಡಬೇಕಾದ್ರೆ ತುಂಬ ಈಸಿ ಆಗಿತ್ತು. ಐ ಥಿಂಕ್ ವೆನ್ ಯು ಬಿಕಮ್ ಫ್ರೆಂಡ್ಸ್ ಅಲ್ಲ ಸೆಟ್ಟಲ್ಲಿ, ಈಗ ಮಾಂಟಾಜ್ ಶೂಟ್ ಮಾಡಬೇಕಾದ್ರೆ ನಾವು ತುಂಬ ಟ್ರಾವೆಲ್ ಮಾಡಿದ್ವಿ. ಲಾಟ್ ಆಫ್ ದ ಸೀನ್ಸ್, ಕೆಲವು ಸೀನ್ಸ್ ಸೆಟ್ ಟೈಮಲ್ಲಿ, ಕೆಲವು ಸೀನ್ಸ್ ಸೆಪ್ರೇಟ್ಲಿ ನಾವು ಕೆಲವು ಟ್ರಾವೆಲ್ ಶಾರ್ಟ್ಸ್ ಇರುತ್ತೆ. ಸೊ ಒಂದ್ಸತಿ ಫ್ರೆಂಡ್ಶಿಪ್ ಬಿಲ್ಡ್ ಆದ್ಮೇಲೆ ನಮಗೆ ತುಂಬಾ ಆರ್ಗ್ಯಾನಿಕ್ ಆಗಿ ಮಾತಾಡ್ತಾ ಇರ್ಬೋದು, ವೆರಿ ಕಂಫರ್ಟಬಲ್ ವಿತ್ ಈಚ್ ಅದರ್. ಸೊ ದ್ಯಾಟ್ ಆಕ್ಚುಲಿ ನಾಟ್ ಜಸ್ಟ್ ಅವ್ರ ಜೊತೆ ಬರೀ ಅಷ್ಟೇ ಅಲ್ಲ, ಎಲ್ಲರ ಜೊತೆ ಅದು ಒಂದು ಕಂಫರ್ಟ್ ಲೆವೆಲ್ ಬಿಲ್ಡ್ ಆಗಿದೆ. ಸೊ ಏನಿದ್ರು ನಾವು ಕ್ವಿಕ್ ಆಗಿ ಮಾಡ್ಬೋದಿತ್ತು. ಇಟ್ಸ್ ನಾಟ್ ಡಿಫಿಕಲ್ಟ್.
ಓಕೆ. ಸೊ ಈಗ ಸಿನ್ಸ್ ಈಗ ನೀವು ಕೂಡ ಆ್ಯಕ್ಟಿಂಗ್ ಅಂದರೆ ಥಿಯೇಟರ್ ಬ್ಯಾಕ್ಗ್ರೌಂಡಿಂದ ಬಂದಿರೋರು, ನೀವು ಅನುಪಮ್ ಖೇರ್ ಫಿಲಮ್ ಇನ್ಸ್ಟಿಟ್ಯೂಟಲ್ಲಿ ಕಲ್ತಿರೋರು, ಜಸ್ಟ್ ಒಂದು ಸಿನಿಮಾದ ಯಾವ್ದಾದ್ರು ಒಂದು ಚಿಕ್ಕ ಸೀನ್ನ ಇನ್ಯಾಕ್ಟ್ ಮಾಡಿ ತೋರಿಸಿ, ಇಟ್ ಶುಡ್ ನಾಟ್ ರಿವೀಲ್ ದ ಪ್ಲಾಟ್, ರಿವೀಲ್ ಮಾಡೋದೇನು ಬೇಡ, ಚಿಕ್ಕದಾಗಿ ಏನೋ ಒಂದು ಸಮಥಿಂಗ್ ಇಂಟ್ರೆಸ್ಟಿಂಗ್ ನಮಗೆ ಅದೊಂದು ಇಟ್ ಶುಡ್ ಆ್ಯಕ್ಚುಲಿ ಅಟ್ರಾಕ್ಟ್ ವ್ಯೂವರ್ಸ್ ಟು ವಾಚ್ ದಿಸ್ ಫಿಲಮ್, ಆ ಥರದ್ದೇನಾದ್ರು. ನಾನು ಚೆನ್ನಾಗಿ ಮಾಡ್ತೀರಾ? ಮಾಡ್ತೀನಿ, ಸಾಂಗ್ ಚೆನ್ನಾಗಿರ್ಬೇಕು. ನನಗೆ ಪಾರ್ಟ್ನರ್ ಚೆನ್ನಾಗಿದ್ರೆ ಸಾಕು, ಸಾಂಗ್ ಮಾಡೋದಾಗಲ್ಲ. ಹೌದಾ, ಮಾಡೋಣ. ಅಷ್ಟೇ ಫೈನ್. ಒಂದು ಡಿಬೇಟ್ ಥರನೇ ಆಗಲಿ. ಇವಾಗ ನೀವು ಅರ್ಲಿ ರೈಸರ್, ಆ್ಯಕ್ಚುಲಿ ಇವರು ನೀವು ಬೇಗ ಎದ್ದೇಳ್ತೀರಾ, ನೀವು ಅರ್ಲಿ ರೈಸರ್. ಓಕೆ, ನೀವು ಫಾರ್ ಇನ್ಸ್ಟೆನ್ಸ್ ನೀವು ಕನ್ಸಿಡರ್ ನೀವೀಗ ತುಂಬ ಲೇಟಾಗಿ ಎದ್ದೇಳೋರು, ಆ್ಯಕ್ಚುಲಿ ರಾತ್ರಿ ಲೇಟ್ ನೈಟ್ ಸ್ಲೀಪ್ ಮಾಡೋದು. ಒಂದು ಡಿಬೇಟ್ ಆಗಲಿ ಆ್ಯಕ್ಚುಲಿ, ಅಂದರೆ ಸ್ಲೀಪ್ ಅಂದರೆ ನೀವು ಬೇಗ ಯಾಕೆ ಹೇಳ್ಬೇಕು, ಅದರಿಂದ ಏನು ಆ್ಯಕ್ಚುಲಿ ಬೆನಿಫಿಟ್ಸ್ ಇದೆ ಅಂತ ನೀವು ಅದನ್ನು ಅಪೋಸ್ ಮಾಡಬೇಕು. ಆ್ಯಕ್ಚುಲಿ ನಾನು ಲೇಟಾಗಿ ನಾನು ಮಲಗ್ತೀನಿ, ಅದರಿಂದ ಏನು ನಾನು ಲೇಟಾಗಿ ಹೇಳ್ತೀನಿ, ಆ ಥರ. ಸೊ ಸಮ್ ಡಿಬೇಟ್ ಲೈಕ್ ದಟ್. ಅಂದರೆ ನಾನು ಬೇಗ ನಿದ್ದೆ ಬೆನಿಫಿಟ್ಸ್ ಆ ಥರದ್ದು ಹಂಗೆ. ನಾನು ಲೇಟ್ ನಾನು ಏನು ಡಿಪೆಂಡ್ ಮಾಡ್ತೀನಿ. ಕರೆಕ್ಟ್. ನಾವು ಬೇಗ ನಿದ್ದೆ ಮಾಡಬೇಕು. ಬೇಗ ನಿದ್ದೆ ಮಾಡಿದ್ರೆ ಅವ್ರು ಆ್ಯಕ್ಚುಲಿ ಲೇಟಾಗಿ ನಿದ್ದೆ ಮಾಡ್ಕೊಂಡು ಬೆಳಗ್ಗೆ ನಿಮ್ಮಿಂದ ಲೇಟಾಗಿ ಮೀಟ್ ಆಗಕ್ಕೆ ಬಂದಿದ್ದಾರೆ ಆ್ಯಕ್ಚುಲಿ. ಓಕೆ. ಸೊ ನೀವು ಬೇಗ ಬಂದು ಕಾಯ್ತಾ ಇದ್ದೀರಾ ಪಾರ್ಕಲ್ಲಿ. ನಾನು ಮಲಗಿದ ನಂತರ ನಾನು ಲೇಟ್ ಆಗಿ ನೀವು ಲೇಟಾಗಿ ಬಂದಿದ್ದೀರಾ, ನಾನು ಆಲ್ರೆಡಿ ಕಾಯ್ತಾ ಇದ್ದೀರಾ. ಬೆಳಗ್ಗೆ ಬೇಗ ಎದ್ದು ಬಂದಿದ್ದೀರಾ ನೀವು, ಇವ್ರು ಎದ್ದೇಳಲಿಲ್ಲ, ಅದಕ್ಕೆ ನಾನು ಬೇಗ ಬಂದಿದ್ದೀನಿ. ಹೌದು, ನಾನು ವೇಟ್ ಮಾಡಿದ್ದೆ. ಋಷಿಕಾ, ಎಷ್ಟೊತ್ತು ಕಾಯೋದು ನಿನಗೆ? ನಾನು ರಾತ್ರಿ ಮೆಸೇಜ್ ಮಾಡಿದ್ದಲ್ಲ ಲೇಟ್ ಆಗಿ ಮಲಗಿದ್ದೀನಿ ಅಂತ. ಏನು ಮೆಸೇಜ್ ಮಾಡಿದೆ? ಕೋಪ ಯಾಕೆ ಮಾಡ್ತಿದ್ದೀರಾ? ಏನು ಮೆಸೇಜ್ ಮಾಡಿದೆ? ಎಷ್ಟೊಂದಂತ ಕಾಯೋದು? ಬಟ್ ನಾನು ನಿಮಗೆ ಆಲ್ರೆಡಿ ಇನ್ಫಾರ್ಮ್ ನಾನು ಮಾಡಿದ್ದೆ. ತಿಂಡಿನೂ ಮಾಡಿಲ್ಲ ಇನ್ನ. ಯಾರು ಹೇಳಿದ್ರು ತಿಂಡಿ ಮಾಡಿ? ನೀನೇ ಹೇಳಿದ್ಯಲ್ಲ ಒಟ್ಟಿಗೆ ತಿಂಡಿ ಮಾಡೋಣ ಅಂತ, ಒಟ್ಟಿಗೆ ಒಂದು ವಡೆ ತಿನ್ನೋಣ ಅಂತ. ಬಟ್ ನಾನು ಲೇಟ್ ಆಗಿ ಮಲಗಿದೆ, ಏನ್ ಮಾಡೋದು ಈಗ? ನಿಂಗೆ ಯಾರು ಹೇಳಿದ್ ಲೇಟಾಗಿ ಮಲ್ಗೋಕೆ? ಯಾರಿಗೆ ಮೆಸೇಜ್ ಮಾಡ್ತಿದ್ದೆ ರಾತ್ರಿ? ಇಲ್ಲ, ಮೂವಿ ನೋಡ್ತಿದ್ದೆ. ಸುಳ್ಳು ಹೇಳ್ಬೇಡ, ಯಾರಿಗೆ ಮೆಸೇಜ್ ಮಾಡ್ತಿದ್ದೆ? ಫೋನ್ ತೋರ್ಸು. ಫೋನ್ ಎಲ್ಲಿದೆ? ಇಲ್ಲ ನಂದು ಈಗ. ಅದನ್ನು ಬಿಟ್ಟು ಬಂದ? ನಿಂಗೇನು ನೆನಪೇ ಇರಲ್ಲ. ಇವರಿದ್ದಾರೆ ಒಂದು ಮಸಾಲ ಆಡ್ ಮಾಡಕ್ಕೆ. ಮೆಸೇಜ್ ಚೆಕ್ ಮಾಡಿ ಯಾರಿಗೆ ಮಾಡಿದ್ರು ಅಂತ. ನಾನು ನೆಟ್ಫ್ಲಿಕ್ಸ್ ಹೋಗಿ ನೋಡಿ ನಾನು ಮೂವಿ ನೋಡ್ತಿದ್ದೆ. ಯಾರಿದ್ ಸಂತು? ಅದು ನಮ್ಮ ಫಿಲ್ಮ್ ಏಡಿ. ಸಂತು ಯಾರು? ನಮ್ಮ ಫಿಲ್ಮ್ ಏಡಿ. ಗುಡ್ ಮಾರ್ನಿಂಗ್ ಅಂತ ಏನಕ್ಕೆ ಮೆಸೇಜ್ ಹಾಕಿದ್ಯಾ? ಗುಡ್ ಮಾರ್ನಿಂಗ್, ಅವ್ರು ಗುಡ್ ಮಾರ್ನಿಂಗ್ ಅಂತ ಹೇಳಿದ್ರು. ಗುಡ್ ಮಾರ್ನಿಂಗ್ ಮತ್ತೆ ಹಾರ್ಟ್ ಎಮೋಜಿ ಹಾಕ್ತಿದ್ಯಾ? ಅಲ್ಲ, ಅವ್ರಿಗೆ ಗೊತ್ತಿಲ್ಲದೆ ಫಿಲ್ಮು ಮಾಡ್ತಾ ಇದ್ದಾರೆ ಆಗಲೇ ಅವರು. ಫಿಲ್ಮು ಮಾಡ್ತಿದ್ಯಾ? ಸಂತು ಜೊತೆ. ಹಾ, ಫಿಲ್ಮ್ ಮಾಡ್ತಿದ್ದೆ. ಯಾವ ಫಿಲ್ಮ್? ಫಸ್ಟ್ ನಮ್ ಪ್ರಮೋಷನ್ಸ್ ಬರ್ಬೇಕಾನೆ ನೀನು ಆನ್ ಟೈಮು. ಪ್ರಮೋಷನ್ ಸ್ಟಾರ್ಟ್ ಆಗಿದ್ದೆ 10:30ಗೆ, ಕರೆಕ್ಟ್ ಟೈಮ್ ಅಲ್ಲಿ ಇದೆ. ನಿಮ್ಗೆ ಯಾರು ಹೇಳಿದ್ರು 8 o'clock ಬರೋಕ್ಕೆ? ನಿಂಗೆ ಸುರಾಗ್ ಏನಂತ ಹೇಳಿದ್ ಬೆಳಗ್ಗೆ? 8 ಗಂಟೆ ಬರ್ಬೇಕಂತ ಹೇಳಿದ್ದೆ. ಇಲ್ಲ, 10:30. ಸಂತು ಹೇಳಿದ್ದು 10:30 ಅಂತ. ಬರೀ ಸಂತು ಮಾತೆ ಕೇಳ್ತೇನೆ ನೀನು, ನನ್ ಮಾತು ಕೇಳಲ್ವಾ? ನೀವ್ ಯಾರು? ಯಾಕೆ ಕೇಳ್ಬೇಕು? ನನ್ ಮಾತು ಸ್ವಲ್ಪ ಕೇಳು. ಯಾಕೆ? ಸಂತು ಏನು ಗೊತ್ತಿಲ್ಲ ಅಮ್ಮ, ನನ್ ಮಾತು ಕೇಳು. ನನ್ಗೆ ಗೊತ್ತಾಗ ತುಂಬಾ ಸ್ಟುಪಿಡ್, ನಂಗೆ ಈಗ ಗೊತ್ತಾಯ್ತು. ನೀನು ಸ್ಟುಪಿಡ್. ನಾನೇ ಸ್ಟುಪಿಡ್, ಅದಕ್ಕೆ ನಾನು ನನ್ನ ಮಾತು ಕೇಳ್ತೀನಿ. ಸುಮ್ನೆ ಯಾರ್ಯಾರಿಗೋ ಮೆಸೇಜ್ ಹಾಕೋದಲ್ಲ. ಸಂತು ಏನ್ ಸಂತು? ನಮ್ ಏಡಿ. ಏನ್ ಹೇಳಿ ನನಗೇನೆ ಕಾಯ್ತಿದ್ಯಾ ಇಷ್ಟೊತ್ತು? ನಾನು ಹೇಳ್ದಿಲ್ಲ ನೆನ್ನೆ ರಾತ್ರಿ ಲೇಟ್ ಆಗಿ ಬರ್ತೀನಂತ. ರಾತ್ರಿ ಬೇಗ ಮಲಗಬೇಕು ಅಂತ ಹೇಳಿ. ರಾತ್ರಿ ಬೇಗ ಮಲಗ್ಬೇಕು ತಾನೆ? ಹಾ, ನಾನು ಅದೇ ಯೋಚನೆ ಮಾಡಿದೆ, ಬಟ್ ಒಂದು ಮೂವಿ ನೋಡಕ್ ಸ್ಟಾರ್ಟ್ ಮಾಡಿದೆ. ಯಾರು ನಿಂಗೆ ಮೂವಿ ನೋಡಕ್ ಹೇಳಿದ್ದು? ಯಾವ ಮೂವಿ ನೋಡ್ದೆ? ನೀವೇ ಹೇಳಿದಲ್ಲ ಮೂವಿ ನೋಡಕ್. ಯಾವ ಮೂವಿ ನೋಡ್ದೆ? ತುಡು ರೂಮ್ ಅಂತ ನೋಡಕ್ ಹೇಳಿದೆ. ಯಾವ ತುಡು ರೂಮ್? ಸಂತು ಯಾವ ತುಡು ರೂಮ್? ನೀವೇ ಹೇಳಿದಲ್ಲ ಯಾವ್ದು ಮೂವಿ. ನನಗೆ ಹೆಸರು ನಾನಿನ್ ಯಾವ್ದು ಮೂವಿ ಯಾರ ಜೊತೆ ಮಾತಾಡ್ತಿದ್ದೆ ನೀನು ಹೇಳು ಫಸ್ಟ್. ಸಂತು ನಾನು ಯಾರ ಜೊತೆ ಮಾತಾಡ್ತೀನಿ, ನಮ್ ಪ್ರಾಬ್ಲಮ್ ಏನು? ನನ್ ಪ್ರಾಬ್ಲಮ್ ಏನಂದ್ರೆ ಯಾರ ಜೊತೆ ಬೇಕಾದ್ರೂ ಮಾತಾಡ್ತೀನಿ, ನಿಮ್ಗೇನು? ಇದೇನು ಉಲ್ಟಾ ಹೊಡಿತಿದ್ದೆ? ಯಾಕೆ ಹೇಳ್ತಿದ್ರೆ ಯಾರ ಜೊತೆ ನಾನು ಯಾರ ಜೊತೆ ಬೇಕಾದ್ರೂ ಮಾತಾಡ್ತೀನಿ? ನೀನ್ ಬರೀ ನನ್ ಜೊತೆ ಮಾತ್ರ ಮಾತಾಡ್ಬೇಕು. ಯಾಕೆ? ಇದು ಅರ್ಜುನ್ ರೆಡ್ಡಿ ಆಗುತ್ತೆ. ಗಾಡ್ ಸೇವ್ ದಿ ಗರ್ಲ್. ಇದೆಂತ ಆಕ್ಚುಲಿ ಸ್ಲೀಪ್ ಇದ್ದು ಮಹತ್ವ, ಅದನ್ನ ಬೇಗ ಯಾಕೆ ಹೇಳ್ಬೇಕು ಅಂತ ಇವ್ರು ಏನೇನೋ ತುಡು ರೂಮ್ ಗಿಡ ರೂಮ್ ಅಂತೆಲ್ಲ ತಗೊಂಡೋದ್ರು. ಈಗ ಕಂಪ್ಲೀಟ್ ಆಗಿ ಬೇರೆ ತರ ಟರ್ನ್ ಆಯ್ತು ಇದು. ಫುಲ್ ಭಯ ಸ್ಟಾರ್ಟ್ ಮಾಡಿದ್ರು. ಟೇಕ್ 2 ಈಗ ಬೇಗ ನೀವು ಎದ್ದೇಳಿ ಬರ್ಬೇಕು ಅಂತ ಹೇಳ್ಬೇಕು ನೀವು ಆಕ್ಚುಲಿ ಅವರಿಗೆ. ಸ್ಲೀಪ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಷ್ಟೇ. ಹೌದು, ಬೇಗ ಬರ್ಬೇಕಂತಲ್ಲ. ಬೇಗ ಮಲಗ್ಬೇಕಂತ. ಈಗ ರಿಷಿಕಾ ಅಲ್ಲ, ನೀವು ಇದು ಅಲ್ಲ, ಪ್ರವೀರು ಅಲ್ಲ, ಅವ್ರು ಡೈಲಿ ಲೇಟ್ ಮಲಗ್ತಾ ಇದ್ದಾರೆ, ಹೇಳೋದು ಲೇಟ್. ಯು ವಾಂಟ್ ಟು ಮೀಟ್ ಹರ್ ಇನ್ ದ ಮಾರ್ನಿಂಗ್ ಇವಾಗ, ಆಯ್ತಾ? ಅವ್ರು ನೀವು ಬೇಗ ಬಂದಿದ್ದೀರಾ, ಅವ್ರು ಲೇಟ್ ಬರ್ತಾ ಇದ್ದಾರೆ. ಪ್ರತಿ ಸಲ ಇದು ಆಗ್ತಾ ಇದೆ ಆ್ಯಕ್ಚುಲಿ. ಅವ್ರನ್ನ ನಿಮಗೆ ಬೇಗ ಮಲಗಿಸ್ಲಿಕ್ಕೆ ಆಗ್ತಾ ಇಲ್ಲ, ಬೆಳಗ್ಗೆ ಅವ್ರು ಬೇಗ ಬರಲ್ಲ, ಏನು ಮಾಡಿದ್ರು. ಸೊ ಸುಮಾರೆಲ್ಲ ಇಶ್ಯೂಸ್ ಆಗ್ತಾ ಇದೆ. ಸೊ ದಿಸ್ ಇಸ್ ದ ಥಿಂಗ್. ಋಷಿಕಾ ಟೈಮ್ ಏನು?
o'clock. ಇಷ್ಟು ಲೇಟಾಗಿ ಬರೋದಾ? ಅದು ನಾನು ಸ್ವಲ್ಪ ಲೇಟಾಗಿ ಮಲಗಿದೆ, 5 o'clock ಮಲಗಿದೆ. ಯಾರಾದರೂ 5 o'clock ಮಲಗ್ತಾರ? ನಿದ್ದೆ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾನೆ ನಿಮಗೆ? ಅಂದ್ರೆ ನನಗೆ 7-8 hours ನಿದ್ದೆ ಬಂದಿದೆ, ಸೊ ಅದು ಸಾಕಾಗುತ್ತೆ. 7-8 hours ಮ್ಯಾಟರ್ ಆಗಲ್ಲ. ರಾತ್ರಿ ಬೇಗ ಮಲ್ಕೋಬೇಕು. ರಾತ್ರಿ ಬೇಗ ಮಲಗಿದಾಗ ಬೆಳಗ್ಗೆ ಬೇಗ ಎದ್ದಾಗ ಎನರ್ಜೆಟಿಕ್ ಆಗಿರ್ತೀವಿ. ಬಟ್ ನನಗೆ ನಾನು ಈಗಲೂ ಎನರ್ಜೆಟಿಕ್ ಆಗಿ. ಎಲ್ಲಿ ಎನರ್ಜೆಟಿಕ್ ಆಗಿದ್ಯಾ? ನೋಡಿ ಎಷ್ಟು ಲೇಟಾಗಿ ಬಂದಿದ್ಯಾ. ಒಂದು ಸ್ವಲ್ಪ ಟೈಮ್ ಸೆನ್ಸ್ ಇಲ್ಲ. ಬಟ್ ಎನರ್ಜಿ ಇದೆ. ನಿನ್ಗೋಸ್ಕರ ನಾನು ಕಾಯ್ಬೇಕಾ? ಸಾರಿ, ನೀನು ಯಾರಿಗೂ ವೇಟ್ ಮಾಡಿಸ್ಬಾರ್ದು ತಾನೆ, ಅದಕ್ಕೆ ಬೇಗ ಮಲಗಬೇಕು. ದಟ್ ಇಸ್ ಟ್ರೂ. ಬಟ್ ರಾತ್ರಿ ನಿಮಗೆ ಮೆಸೇಜ್ ಮಾಡಿದೆ ನಾನು ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತ. ಅದನ್ನು ಸ್ವಲ್ಪ ಲೇಟ್ ನೈಟ್ ಮೂವಿ ನೋಡಿದೆ ಅಷ್ಟೇ. ನಾಳೆ ಸ್ವಲ್ಪ ಬೇಗ ಮಲಗ್ತೀನಿ, ಬಟ್ ಅದು ಜಾಸ್ತಿ ಡಿಫ್ರೆನ್ಸ್ ಆಗಲ್ಲ. ಲೇಟ್ ನೈಟ್ ಏನಕ್ಕೆ ಮೂವಿ ನೋಡಬೇಕು? ಮಧ್ಯಾಹ್ನ ನೋಡ್ಬೋದು ತಾನೆ. ಅದು ನೈಟಲ್ಲಿ ಒಂದು ಏನದು ಇದು ಇದು ಅದು ಇದು ಸುಮ್ಮನೆ ರೀಸನ್ಸ್ ಕೊಡ್ಬೇಡ. ಒಕ್ಕೋ ಬೇಗ ನಿದ್ದೆ ಮಾಡ್ತೀಯಾ ನಾಳೆಯಿಂದ? ಬಟ್ ಏನು ಡಿಫ್ರೆನ್ಸ್ ಮಾಡುತ್ತೆ? ನೀನು ರಾತ್ರಿ ಕಾಫಿ ಕುಡಿತೀಯಾ? ಇಲ್ಲ. ಮತ್ತೇನಕ್ಕೆ ಲೇಟಾಗಿ ನಿದ್ದೆ ಮಾಡ್ತೀಯಾ? ಮೂವಿ ನೋಡ್ತಿದ್ದೆ. ಮೂವಿ ಏನಕ್ಕೆ ನೋಡ್ತೀಯಾ? ಅದು ರಾತ್ರಿ ಚೆನ್ನಾಗಿರುತ್ತೆ. ಡಿಸ್ಟರ್ಬೆನ್ಸ್ ನಿದ್ದೆ ಎಷ್ಟು ಇಂಪಾರ್ಟೆಂಟ್ ಗೊತ್ತಾ? ನಾನು 7-8 hours ಮಲಗ್ತೀನಿ, ಬಟ್ ನಿದ್ದೆಯಿಂದ ಆಕ್ಸಿಡೆಂಟ್ ಆಗುತ್ತೆ. ಏನು? ನಿದ್ದೆಯಿಂದ ಆಕ್ಸಿಡೆಂಟ್ ಆಗುತ್ತೆ. ನಾನು ಡ್ರೈವ್ ಮಾಡಲ್ಲ. ಮತ್ತೆ ಹೆಂಗ್ ಬಂದೆ? ಕ್ಯಾಬ್. ಇವಳೆಲ್ಲ ಉಲ್ಟಾ ಆನ್ಸರ್ ಸದ್ಯಕ್ಕೆ ಸಿನಿಮಾ ಸಂತು ಜೊತೆ ನೋಡ್ತಾ ಇದ್ದೆ. ಯೂಸ್ ಇಟ್ ಎವ್ರಿವೇರ್. ಬಟ್ ಹೂ ಇಸ್ ಸಂತು ಆಕ್ಚುಲಿ? ಹೌದು. ಎಸ್, ನೈಸ್, ಪರವಾಗಿಲ್ಲ, ವೆಲ್ ಟ್ರೈಡ್. ಬಟ್ ಈಗ ನಿಮ್ಮ ಸಿನಿಮಾದಲ್ಲಿ ಅಪಾರ್ಟ್ ಫ್ರಮ್ ಈಗ ಅದು ಕೆಲವೊಂದು ವಿಷಯ ಹೇಳಿದ್ರು ಅವ್ರು ಆ್ಯಕ್ಚುಲಿ, ಕಾಫಿ ಕುಡಿಬಾರ್ದು ಅದೆಲ್ಲ ನಾವು ಈ ಟೀಸರಲ್ಲೂ ನೋಡಿದ್ದೀವಿ. ಅದೆಲ್ಲ ಕೆಲವು ಸ್ವಲ್ಪ ಸಿನಿಮಾದೆಲ್ಲ ಇನ್ಕ್ಲೂಡ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಅಪಾರ್ಟ್ ಫ್ರಮ್ ಈ ಆ್ಯಕ್ಟರ್ಸ್ ಅದೆಲ್ಲ ಹೊರತುಪಡಿಸಿ ಸ್ಕ್ರಿಪ್ಟ್ ಒಂದು ಎಕ್ಸ್ ಫ್ಯಾಕ್ಟರ್ ಅಂದರೆ ಸಮಥಿಂಗ್ ಇಂಟ್ರೆಸ್ಟಿಂಗ್ ಅಂತ ಅನಿಸೋಂಥದ್ದು ಏನು, ಜನಗಳಿಗೆ ಯಾವ್ದು ಇಷ್ಟ ಆಗ್ಬೋದು? ಆ್ಯಕ್ಚುಲಿ ನನಗೆ ಪರ್ಸನಲಿ ಈ ಫಿಲ್ಮಲ್ಲಿ 3 ವರ್ಲ್ಡ್ಸ್ ಇದೆ. ದಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಅಂದರೆ ಈಗ ಅದು ಜಾಸ್ತಿ ಹೇಳೋಕ್ಕಾಗಲ್ಲ, ಬಟ್ ಬೇಸಿಕ್ಲಿ ನೀವು ಈ ಫಿಲ್ಮಲ್ಲಿ ನಿದ್ದೆ ಸಮಸ್ಯೆ ಇರೋದು ಹೀರೋಗೆ ಮಾತ್ರ, ಅದು ಇಲ್ಲ ಇಲ್ಲ, ಬೇರೆ ಕ್ಯಾರೆಕ್ಟರ್ಸ್ ಇದೆ. ಅದಕ್ಕೆ ನಿದ್ರಾದೇವಿ ಟೈಟಲ್ ಅದಕ್ಕೆ ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್. ನಿದ್ದೆ ಇಲ್ಲದೆ ತುಂಬಾ ಕ್ಯಾರೆಕ್ಟರ್, ತುಂಬಾ ಬೇರೆ ಬೇರೆ ಕ್ಯಾರೆಕ್ಟರ್ ಸಫರ್ ಆಗ್ತಿದ್ದಾರೆ. ಸೊ ಅದಕ್ಕೆ ನಿದ್ರಾದೇವಿ ನಮ್ಮ ಫಿಲ್ಮಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಸ್ ದಟ್ ಮೆಸೇಜ್ ವೆರಿ ಪ್ರೀಚಿ ಅಥವಾ ಯಾವ ತರ ಇದೆ? ಇಟ್ಸ್ ನಾಟ್ ಪ್ರೀಚಿ. ಐ ಥಿಂಕ್ ಅದು ಹೆಂಗಿದೆ ಅಂದ್ರೆ ದ ರೀಸನ್ ನಮ್ಗೆ ಅನ್ಸುತ್ತೆ ಅದು ರಿಲೇಟಬಲ್ ಇದೆ ಅಂತ, ಕತೆ ರಿಲೇಟಬಲ್ ಇದೆ ಅಂತ. ಯಾಕಂದ್ರೆ ತುಂಬಾ ಜನಕ್ಕೆ ಆ ಸ್ಲೀಪ್ನೆಸ್ನೆಸ್ ಐದರ್ ಆಲ್ರೆಡಿ ಇದೆ, ಇಲ್ಲಾಂದ್ರೆ ಮುಂಚೆ ಆಗಿದೆ. ಸೊ ಎಲ್ಲರಿಗೂ ಒಂದು ಇನ್ಸಾಮಿಯಾ ಇಲ್ಲಾಂದ್ರೆ ಸ್ಲೀಪ್ಲೆಸ್ ನೈಟ್ಸ್ ಅಂತ ಒಂದು ತುಂಬಾ ಜನರಿಗೆ ಅದು ಎಕ್ಸ್ಪೀರಿಯನ್ಸ್ ಆಗಿದೆ. ಅಂಡ್ ಐ ಥಿಂಕ್ ದಟ್ ಇಸ್ ವಾಟ್ ಮೇಕ್ಸ್ ಆ ಫಿಲ್ಮ್ ರಿಲೇಟಬಲ್. ಅಂದ್ರೆ ಅಲ್ಲಿ ನಾವು ಮಾತಾಡಿರೋ ಟಾಪಿಕ್ಸ್ ಬಗ್ಗೆ ಯಾವ್ದೆಲ್ಲ ಟಾಪಿಕ್ಸ್ ಟಚ್ ಮಾಡಿದೀವಿ, ಅದು ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ನಂಬಿಕೆ ಇದೆ ನಮಗೆ. ಯಾಕಂದ್ರೆ ನಮ್ಮ ಸೆಟ್ ಅಲ್ಲಿ ಎಲ್ಲರಿಗೂ ಆ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಅದೊಂದು ನಂಬಿಕೆ ಇದೆ ನಮಗೆ. ಸೆಟ್ ಅಲ್ಲಿ ಶಾರ್ಟ್ ಎಲ್ಲ ಆಗುವಾಗ ನಿದ್ದೆಗೆ ಜಾರ್ತಾ ಇದ್ದವ್ರು ಯಾರು ಮಧ್ಯದಲ್ಲಿ? ಈ ಫಿಲ್ಮ್ ಅಲ್ಲಿ ಯಾರು ನಿದ್ದೆಗೆ ಜಾರ್ತಾ ಇರ್ಲಿಲ್ಲ. ಗ್ಯಾಪ್ ಸಿಕ್ಕರೆ ಸಾಕು ನಿದ್ದೆ ಮಾಡೋರು ಆ ಥರ ಯಾರಿಲ್ಲ? ಇಲ್ಲ, ಆ ಥರ ಯಾರು ಇರಲಿಲ್ಲ. ಓಕೆ. ಸೊ ನಿಮಗೆ ಅಂದರೆ ಫೈನಲಿ ಹೇಳಬೇಕು ಅಂತಂದರೆ ಸಿನಿಮಾ ಬಗ್ಗೆ ಜನಗಳಿಗೆ, ಬಿಕಾಸ್ ಒಳ್ಳೆ ಟೆಕ್ನಿಕಲ್ ಟೀಮ್ ಈಗ ನಮ್ಮ ಇನ್ಕ್ಲೂಡಿಂಗ್ ನಕುಲ್ ಅಭ್ಯಂಕರ್ ಅವರ ಸಂಗೀತ ಇರ್ಬೋದು, ಅಜಯ್ ಅವ್ರದ್ದು DOP ಇರ್ಬೋದು, ಸುರಾಗ್ ಅವ್ರದ್ದು ಡಿರೆಕ್ಷನ್ ಎಲ್ಲ ಇಟ್ ಈಸ್ ಲೈಕ್ ವೆರಿ ಕೂಲ್, ಚೆನ್ನಾಗಿದೆ ಅನ್ನಿಸ್ತು ನೋಡುವಾಗ. ಬಟ್ ಸಿನಿಮಾದಲ್ಲಿ ಒಂದು ಎಕ್ಸ್ ಫ್ಯಾಕ್ಟರ್ ಅಂತ ಇರಬೇಕಾಗುತ್ತೆ, ಅದೇನಾಗಿರುತ್ತೆ, ಜನಗಳಿಗೆ ಯಾವ ಪಾಯಿಂಟ್ ಇಷ್ಟ ಆಗ್ಬೋದು ಈ ಫಿಲಮಲ್ಲಿ? ಸೊ ಸೆಪ್ಟೆಂಬರ್ 12ನೇ ತಾರೀಕು ನಮ್ಮ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ಒಂದು ಒಳ್ಳೆ ಕೊಲಾಬ್ರೇಷನ್ ಆದಾಗ ಒಂದು ಒಳ್ಳೆ ಸಿನಿಮಾ ಬರುತ್ತೆ ಅಂತ ನಮ್ಮೆಲ್ಲರ ನಂಬಿಕೆ. ಸೊ ಈ ಸಿನಿಮಾಗೆ ಒಂದು ಒಳ್ಳೆ ಕೊಲಾಬ್ರೇಷನ್ ಆಗಿದೆ. ನಮ್ಮ ಡೈರೆಕ್ಟರ್ ಆಗಿರಲಿ, ಇಲ್ಲ ನಮ್ಮ DOP ಆಗಿರಲಿ, ನೀವು ಹೇಳ್ದಂಗೆ ನಕುಲ್ ಅಭ್ಯಂಕರ್ ಅವರಾಗಿರಲಿ. ಸೊ ಎಲ್ಲರೂ ಹೊಲಿಸ್ಟಿಕ್ಲಿ ಒಂದು ಒಳ್ಳೆ ಕೊಲಾಬ್ರೇಷನ್ ಆಗಿ ಒಂದು ಒಳ್ಳೆ ಪಾಸಿಟಿವ್ ಅಟ್ಮಾಸ್ಫಿಯರಲ್ಲಿ ನಾವು ಒಂದು ಕೆಲಸ ಮಾಡಿದ್ದೀವಿ. ಸೊ ಇನ್ ಬಿಟ್ಟಿದ್ದು ಎಲ್ಲ ಜನಕ್ಕೆ ಬಿಟ್ಟಿದ್ದು. ಸೊ ಸೆಪ್ಟೆಂಬರ್ 12 ನೀವು ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ನಾವು ಏನು ಮಾಡಿದ್ದೀವಿ, ಏನು ಲೋಕ ಸೃಷ್ಟಿ ಮಾಡಿದ್ದೀವಿ. ಅದೊಂದು ಸಿನಿಮಾ ಒಂದು ಎಕ್ಸ್ಪೀರಿಯನ್ಸು. ಈ ಸಿನಿಮಾ ನಿಮ್ಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಅಂತ ಒಂದು ನಂಬಿಕೆ ಇದೆ. ಸೊ ದಯವಿಟ್ಟು ನಮಗೆ ಎಲ್ಲರೂ ಪ್ರೋತ್ಸಾಹ ಮಾಡಿ ಈ ಸಿನಿಮಾಗೆ ಒಂದು ಒಳ್ಳೆ ನಿಮ್ಮ ಬೆಂಬಲ ಇರಲಿ ಅಂತ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕೂಡ. ಸೊ ಸಂತೂರ್ ಜೊತೆ ಸಿನಿಮಾ ಮಿಸ್ ಮಾಡಿದೆ. ಸೊ ಆಲ್ ದ ಬೆಸ್ಟ್ ಇಬ್ಬರಿಗೂ. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದಾಗಿತ್ತು ನಿದ್ರಾದೇವಿ ನೆಕ್ಸ್ಟ್ ಡೋರ್ ಚಿತ್ರತಂಡದ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ.